ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅನುಗೂಡ ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ತುಂಬ ದಿವಸನೇ ಆಗೋಯಿತು ನಾನು ವ್ಲಾಗ್ಗಳನ್ನ ಅಪ್ಲೋಡ್ ಮಾಡಿ. ಸ್ವಲ್ಪ ಆರೋಗ್ಯದಲ್ಲಿ ಹೆಚ್ಚು ಕಮ್ಮಿ ಆಗಿದೆ. ಇವಾಗೂ ನನ್ನ ವಾಯ್ಸ್ ನಿಮಗೆ ಕರೆಕ್ಟಾಗಿ ಅರ್ಥ ಆಗ್ತಾಯಿದೆ ಇಲ್ಲೋ ಗೊತ್ತಿಲ್ಲ. ಸ್ವಲ್ಪ ಇದಾಗ್ಬಿಟ್ಟಿದೆ, ನೆಗಡಿ, ಕಾಫ್ ಎಲ್ಲನೂ ಆಗಿಬಿಟ್ಟಿದೆ, ಗಂಟಲೆಲ್ಲ ಉರಿತಾ ಇದೆ. ಆದರೂ ನಾನು ತುಂಬ ದಿವಸ ಗ್ಯಾಪ್ ಆಗೋಯ್ತಲ್ಲ, ಹಾಗಾಗಿ ನೀವೊಂದು ರಿಕ್ವೆಸ್ಟೆಡ್ ವಿಡಿಯೋನ ಕೇಳಿದ್ರಿ. ನಿಮ್ಮ ಒಂದು ಮೇಕಪ್ ಕಲಿತಾದಮೇಲೆ ನೀವು ಪ್ರಾಡಕ್ಟ್ ಮೇಲೆ ಎಷ್ಟು ಇನ್ವೆಸ್ಟ್ ಮಾಡಿದರೆ. ಆ್ಯಂಡ್ ಈ ಒಂದು ಮೇಕಪ್ ಕಿಟ್ನ ತುಂಬ ಜನನೇ ಕೇಳಿದ್ರಿ. ಅದಕ್ಕೆ ಎಷ್ಟು ಅಮೌಂಟ್ ಆಯಿತು, ಯಾವುದೆಲ್ಲ ಪ್ರಾಡಕ್ಟ್ಸ್ ಇದೆ, ಅದನ್ನು ಹೆಸರು ಹೇಳಿ, ಬಿಗಿನರ್ಸ್ಗೆಲ್ಲ ಹೆಲ್ಪ್ ಆಗುತ್ತೆ ಅಂತ ತುಂಬ ಜನನೇ ಕೇಳಿದ್ರಿ ನನಗೆ. ಸೊ ಹಾಗಾಗಿ ಇವತ್ತು ಓಕೆ, ಇಷ್ಟು ದಿನ ಆಗಿದೆಯಲ್ಲ, ಇವತ್ತು ಈ ಒಂದು ವೀಡಿಯೋನ ನಿಮಗೆ ಯೂಸ್ಫುಲ್ ಆಗಿರೋ ಒಂದು ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಇದರಲ್ಲಿ ನಾನು ಡೀಟೇಲಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಲಾಸ್ಟಲ್ಲಿ ನೀವು ಕೇಳಿರೋಂಥ ಒಂದು 3 ಕ್ವಶನ್ಗೂ ಕೂಡ ಆನ್ಸರ್ ಮಾಡ್ತೀನಿ, ಇದ್ರ ಸಂಬಂಧಪಟ್ಟಿದ್ದೆ. ಹಾಗಾಗಿ ಸ್ಟಾರ್ಟಿಂಗ್ ನಿಮಗೆ ಪ್ರಾಡಕ್ಟ್ಸ್ ಡೀಟೇಲ್ಸು, ಬ್ಯಾಗು ಎಲ್ಲನೂ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಹಾಗೆ ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿರೋ ವೀಡಿಯೋಸ್ಗಳನ್ನ ನೋಡ್ತಾ ಇದ್ರು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ಗಳನ್ನ ನೋಡಿ. ಆದಷ್ಟು ನಾನು ಇವಾಗ ಕಂಟಿನ್ಯೂಸ್ ಆಗಿ ಇವತ್ತಿಂದ ವ್ಲಾಗ್ಗಳನ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ, ಸೊ ವೀಡಿಯೋಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಎಲ್ಲರೂ ಕೇಳಿದ್ದು ಈ ಬ್ಯಾಗ್, ಈ ಒಂದು ವ್ಯಾನಿಟಿ ಬ್ಯಾಗ್ ಏನಿದೆ ಬ್ಲ್ಯಾಕ್ ಕಲರು, ಇದು ಎಷ್ಟಾಯಿತು, ಎಲ್ಲಿ ತೊಗೊಂಡಿದ್ದು ಅಂತ ಕೇಳ್ತಾಯಿದ್ರಿ. ಈ ಬ್ಯಾಗ್ ಬಂದು ನಾನು ಚಿಕ್ಕಪೇಟೆಯಲ್ಲಿ ತೊಗೊಂಡಿದ್ದು. ನೋಡ್ತಾ ಇರ್ಬೋದು, ಸೈಜು ಈ ಥರ ಇದೆ. 2 ಜಿಪ್ ಬರುತ್ತೆ ನಿಮಗೆ, ದೊಡ್ಡದು ಚಿಕ್ಕದೊಂದು ಬರುತ್ತೆ. ಇದು ಬಂದು ನಿಮಗೆ 1500, 1800, 2000 ಒಳಗೆ ನಿಮಗೆ ಬ್ಯಾಗ್ ಸಿಗುತ್ತೆ. ಬೇಸಿಕ್ ಬೇಕಾಗಿರೋದು ಅಂದರೆ ಪೌಚ್ಗಳಲ್ಲಿ ನಾವು ಇಟ್ಕೊಂಡು ಹೋಗಿ ವರ್ಕ್ ಮಾಡೋದಕ್ಕಿಂತ, ಎಲ್ಲ ಮೆಸ್ಸಿಯಾಗಿ ಎಲ್ಲ ಇದು ಕಾಣಿಸೋದಕ್ಕಿಂತ ಸ್ಟಾರ್ಟಿಂಗ್ ಒಂದು ಈ ಥರ ಬ್ಯಾಗ್ ತೊಗೊಬಿಟ್ರೆ ನಮಗೆ ಹೆಲ್ಪ್ ಆಗುತ್ತೆ. ಎಲ್ಲ ಥರ ಪ್ರಾಡಕ್ಟ್ಸು ನಮ್ಮ ಹತ್ರ ಈ ಬ್ಯಾಗಲ್ಲಿ ಇರುತ್ತೆ. ಹಾಗಾಗಿ ಪೌಚ್ಗಳಿಗಿಂತ ಈ ಥರ ಒಂದು ಬ್ಯಾಗ್ನ ನೀವು ತೊಗೊಳ್ಳಿ. ನಾನು ಅದಕ್ಕೆ ಸಜೆಸ್ಟ್ ಮಾಡ್ತೀನಿ. ಜಸ್ಟ್ 2000 ಒಳಗೆ ಇರುತ್ತೆ, ಅಷ್ಟು ಪ್ರಾಡಕ್ಟ್ಗೆ ಇನ್ವೆಸ್ಟ್ ಮಾಡ್ತೀರಾ. ಇದೊಂದು ಬ್ಯಾಗ್ ತೊಗೊಳಕ್ಕೆ ಆಗಿಲ್ಲ ಮುಂದೆ ಅಲ್ವಾ. ಹಾಗಾಗಿ ಒಂದು 2000 ಒಳಗೆ ಈ ಬ್ಯಾಗ್ ಆಗಿಬಿಡುತ್ತೆ ನಿಮಗೆ. ಫಸ್ಟ್ ಜಿಪ್ಪು ಮತ್ತು ಸೆಕೆಂಡ್ ಜಿಪ್ಪು ನಿಮಗೆ 2 ಜಿಪ್ ಬರುತ್ತೆ. ಹಾಗಾಗಿ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂದರೆ, ಪೌಚ್ಗಳು ಆ ಥರ ಚಿಕ್ಕ ಪೌಚ್ಗಳಲ್ಲೆಲ್ಲ ತೊಗೊಂಡೋಗಿ ವರ್ಕ್ ಮಾಡೋದಕ್ಕಿಂತ ಈ ಥರದೊಂದು ಸ್ಟಾರ್ಟಿಂಗ್ ಒಂದು ಬ್ಯಾಗ್ ತೊಗೊಬಿಡಿ, ಇನ್ವೆಸ್ಟ್ ಮಾಡಿ ಸಾಕು. ಅಮ್ಮಮ್ಮ ಅಂದರೆ ನಾವು ಆಲ್ಮೋಸ್ಟ್ 1 ವರ್ಷ 2 ವರ್ಷದ ಗಂಟೆ ಬ್ಯಾಗ್ ಯೂಸ್ ಮಾಡ್ಬೋದು, ವರ್ತ್ ಅಂತಲೇ ಹೇಳ್ಬೋದು. ಹಾಗಾಗಿ ಸೊ ನಾನು ಇವಾಗ ಇದರಲ್ಲಿ ಏನೇನೆಲ್ಲ ಇದೆ, ಯಾವ ಥರ ಆರ್ಗನೈಸ್ ಮಾಡಿದ್ದೀನಿ ಅನ್ನೋ ಕೂಡ ತೋರಿಸ್ತೀನಿ. ಯಾಕಂದರೆ ಇದು ನಾನು ವರ್ಕ್ ಮುಗಿಸ್ಕೊಂಡು ಬಂದಿದ್ದೀನಿ, ಎಲ್ಲ ಚಲಪಿಲಿ ಆಗಿಬಿಟ್ಟಿದೆ ನಂಗೆ ಗೊತ್ತು. ಹಾಗಾಗಿ ಇವಾಗ ಮೊದಲನೇ ಜಿಪ್ಪಲ್ಲಿ ನಾನು ಹಾಗೆ ನಿಮಗೆ ಯಾವುದೆಲ್ಲ ಪ್ರಾಡಕ್ಟ್ಸ್ ಇದೆ ಅಂತ ಹಂಗೆ ತೋರಿಸ್ತೀನಿ ನಾನು. ಯಾಕಂದರೆ ಹಂಗೆ ಬ್ಯಾಕ್ ಸೈಡ್ ಫೋನ್ ಇಟ್ಕೊಂಡು ನಾನು ನಿಮ್ಗೆ ಹೇಳೋದು ಸ್ವಲ್ಪ ನಿಮ್ಗೆ ಕನ್ಫ್ಯೂಷನ್ ಆಗೋದು. ಹಾಗಾಗಿ ಈ ಥರ ಒಂದು ಸಣ್ಣ ಮಿರರ್ ಇಟ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ದೊಡ್ಡದು ಕೂಡ ಇಟ್ಕೊಬೋದು, ಸ್ಟಾರ್ಟಿಂಗ್ ಅಲ್ವಾ. ಸೊ ಇದೊಂದು ಸಾಕು ಅವ್ರಿಗೆ ತೋರಿಸೋದಕ್ಕೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಬಂದು ಈ ಥರ ಫೇಸ್ ಮಾಸ್ಕ್ಗಳನ್ನ ಇಟ್ಕೊಂಡಿದ್ದೀನಿ. ಇದು ಬ್ರೈಡ್ಸ್ಗೆ ನಾವು ಯೂಸ್ ಮಾಡ್ಬೋದು ಫೇಸ್ ಮಾಸ್ಕು. ಸೊ ಹಾಗಾಗಿ ನಾನು ಇವಾಗ ಜಸ್ಟ್ ಒಂದು ಮಾತ್ರ ಇದೆ, ಆಲ್ಮೋಸ್ಟ್ ಎಲ್ಲ ಖಾಲಿ ಆಯಿತು ನನ್ನ ಹತ್ರ ಇರೋದೆಲ್ಲವ. ಇವಾಗ ಅದೊಂದು ಅವಕಾಡೋದೊಂದು ಮಾತ್ರ ಇದೆ. ನೆಕ್ಸ್ಟ್ ಬಂದು ಐ ಲ್ಯಾಶಸ್. ಸೊ ಇದರಲ್ಲಿ ನಾನು ವಿತ್ ಗಮ್ ನಾನು ಇಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಎಲ್ಲೂ ಮೆಸ್ಸಿ ಆಗಬಾರ್ದು ಅಂದ್ಬಿಟ್ಟು ಇದರೊಳಗೇ ಇಟ್ಕೊಂಡಿದ್ದೀನಿ. ಇದೊಂದು ಐ ಲ್ಯಾಶಸ್ ನಿಮಗೆ ಇದು ಸಿಂಗಲ್ ಆಗು ಸಿಗುತ್ತೆ. ನಾನು ಬಂದು ಈ ಥರ ಒಟ್ಟಿಗೆ ತೊಗೊಬಿಟ್ಟಿದ್ದೀನಿ. ಇದೊಂದು ಬಂದು ನಿಮಗೆ 400 or 500 ಬೀಳುತ್ತೆ, ಸಮಥಿಂಗ್ ಏನೋ ಬೀಳುತ್ತೆ. ಈ ಥರ ಇದರಲ್ಲಿ ನಿಮಗೆ ಎಷ್ಟು ಬರುತ್ತೆ ಅಂದರೆ 10 or 11 ಬರುತ್ತೆ ನಿಮಗೆ. ಸೊ ಅದರಲ್ಲಿ ನಾನು ಒಂದನ್ನ ಎಲ್ಲ ಇದು ಬಿದ್ದೋಗ್ಬಿಟ್ಟಿದೆ, ನಾನು ಯೂಸ್ ಮಾಡಿಲ್ಲ ಯಾರಿಗೂ. ಯಾಕಂದರೆ ಯಾರೂ ನನಗೆ ಲ್ಯಾಶಸ್ ಹಾಕ್ಕೊಡಿ ಅಂತಲೇ ಕೇಳಿಲ್ಲ. ಯಾಕಂದರೆ ಕೆಲವ್ರಿಗೆ ಅದು ಇಷ್ಟ ಆಗೋಲ್ಲ. ಯಾಕಂದರೆ ಕೆಲವ್ರಿಗೆ ಒರಿಜಿನಲ್ ಲ್ಯಾಶಸ್ಸು ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಮ್ಗೆ ಅದರಲ್ಲೇ ಸ್ವಲ್ಪ ಚೆನ್ನಾಗಿ ಕಾಣಿಸೋ ಥರ ಮಾಡಿಕೊಡಿ ಅಂತ ಕೇಳಿದ್ದಾರೆ. ಯಾರೂ ಈ ಥರ ಫೇಕ್ ಲ್ಯಾಶಸ್ನ ನನಗೆ ಇದುವರೆಗೂ ಹಾಕಿಸ್ಕೊಂಡಿಲ್ಲ. ಆದರೆ ಬ್ರೈಡ್ಸ್ಗಳು ಬೇಕಾಗ್ಬೋದು ಅಂತ ಹೇಳ್ಬಿಟ್ಟು ನಾನು ಆ ಥರ ಒಂದು ಇದನ್ನು ಫುಲ್ಲು ಇಟ್ಕೊಂಡಿದ್ದೀನಿ. ಅದು ಒಂದು ನಿಮಗೆ 400 ಬೀಳುತ್ತೆ. ಆನ್ಲೈನಲ್ಲಿ ಎಷ್ಟಿದೆ ಅಂತ ನಂಗೆ ಗೊತ್ತಿಲ್ಲ. ಆನಂತರ ಈ ಥರ ಬ್ರಷಸ್ ಇಟ್ಕೊಂಡಿದ್ದೀನಿ. ಇದು ಬಂದು ದೊಡ್ಡ ಬ್ರಷಸ್ಸು. ನಿಮಗೆ ಗೊತ್ತಿರುತ್ತೆ ಹೇರ್ ಸ್ಟೈಲ್ ಮಾಡ್ಬೇಕಾದ್ರೆ ಈ ಥರ ಲೈನ್ ಕ್ರಿಯೇಟ್ ಆಗಿರುತ್ತಲ್ಲ, ಅದು ಸ್ವಲ್ಪ ಬೇಗ ಆಗೋದಕ್ಕೆ, ನಮಗೆ ಟೈಮ್ ಸೇವ್ ಆಗೋದಕ್ಕೆ ಅಂತ ಹೇಳ್ಬಿಟ್ಟು ಈ ಥರ ಒಂದು ಬ್ರಷ್ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದು ಇದು ಬಂದು ಸ್ಟಿಕ್ಕರ್ಸ್ ಅಂತ ಹೇಳ್ಬೋದು. ಈ ಸ್ಟಿಕ್ಕರ್ ಏನಪ್ಪ ಅಂತಂದರೆ, ಇದನ್ನು ಸಿಂಗಲಾಗಿ ಸ್ಟಿಕ್ಕರ್ ಇರುತ್ತೆ. ಇದನ್ನು ತೆಗೆದುಬಿಟ್ಟು ಜ್ಯುವೆಲ್ಸ್ ಆಗಿರ್ಬೋದು, ನಮ್ಮ ಸ್ಯಾರಿಗೆ
ಜಸ್ಟ್ ಸ್ಟಿಕ್ ಮಾಡಿ ಅಂಟಿಸ್ತಾರಲ್ಲ ಆ ಥರ. ಇನ್ನೂ ಒಂದಿದೆ, ಅದನ್ನು ತೋರಿಸ್ತೀನಿ. ಅದೇ ಥರ ಸ್ಟಿಕ್ಕರಲ್ಲಿ ನಿಮಗೆ ಈ ಥರ ಉದ್ದುದ್ದ ಸ್ಟಿಕ್ಕರ್ಸ್ಗಳು ಸಿಗುತ್ತೆ. ಇದು ಅಷ್ಟೇ ನಿಮ್ಮ ಸ್ಯಾರಿ ಈ ಸೈಡಲ್ಲಿ ಸ್ಯಾರೀಸ್ಗಾಗಿರ್ಬೋದು, ಕೆಳಗಡೆ ಪ್ಲೇಟ್ಸ್ಗಳು ನೀಟಾಗಿ ಕೂರೋದಕ್ಕೆ ಈ ಥರದಕ್ಕೆಲ್ಲ ಈ ಥರ ಸ್ಟಿಕ್ಕರ್ಸ್ನ ಯೂಸ್ ಮಾಡ್ಬೋದು. ಇದು ಬಂದು ನಿಮಗೆ ಆನ್ಲೈನಲ್ಲೂ ಸಿಗುತ್ತೆ, ಆಫ್ಲೈನಲ್ಲಿ ಸಿಗುತ್ತೆ. ನಿಮ್ಗೆ ಆ ಥರ ಆನ್ಲೈನಲ್ಲಿ ತುಂಬಾ ಸಿಗುತ್ತೆ, ನೀವು ಬೇಕಾದ್ರೆ ತೊಗೋಬೋದು. ನಾನು ಕೂಡ ಆನ್ಲೈನಲ್ಲೇ ತೊಗೊಂಡಿದ್ದು. ಇಷ್ಟು ಪ್ರಾಡಕ್ಟ್ ನಾನು ಫ್ರಂಟ್ ಜಿಪ್ಪಲ್ಲಿ ನಾನು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಸೆಕೆಂಡ್ ಜಿಪ್ಪಲ್ಲಿ ವ್ಯಾನಿಟಿ ಇದರಲ್ಲಿ ಏನೇನೆಲ್ಲ ಪ್ರಾಡಕ್ಟ್ಸ್ ಇದೆ ಅಂತ ತೋರಿಸ್ತೀನಿ. ಮೊದಲನೇದಾಗಿ ಬ್ರಷಸ್ ಬಗ್ಗೆ ಡೀಟೇಲ್ಸ್ನ ಕೇಳ್ತಾಯಿದ್ವಿ. ಬ್ರಷಸ್ ಬಂದ್ಬಿಟ್ಟು ನಾನು ಯೂಸ್ ಮಾಡ್ತಾ ಇರೋದು ಬೆಲ್ಲಿ ಕಂಪ್ನಿದು. ಯಾಕಂದರೆ ಸ್ಟಾರ್ಟಿಂಗ್ ಬಿಗಿನರ್ಸ್ ಯಾರೇ ನಾವು ಕಲಿತ ಮೇಲೆ ತೊಗೋಬೇಕು ಅಂದರೆ ಒಳ್ಳೆ ಕಂಪ್ನಿ ಅಂತಲೇ ಹೇಳ್ಬೋದು. ಆ್ಯಂಡ್ ತುಂಬಾ ಚೆನ್ನಾಗಿದೆ. ನೀವು ಎಷ್ಟು ಸತಿ ವಾಶ್ ಮಾಡಿದ್ರು ಆ್ಯಂಡ್ ಟಿಶ್ಯೂ ಪೇಪರಲ್ಲಿ ನೀವು ಒರೆಸಿದ್ರು ತುಂಬಾ ಚೆನ್ನಾಗಿದೆ. ಆಲ್ಮೋಸ್ಟ್ ನಾನು ಒಂದು ಮಂತ್ಲಿ ಒನ್ಸ್ ಆದರೂ ನನ್ನ ಬ್ರಷಸ್ನ ಕ್ಲೀನ್ ಮಾಡ್ತೀನಿ. ನನಗೆ ಮಾಮೂಲಿ ಕಂಟಿನ್ಯೂಸ್ ಆಗಿ ಬರ್ತಿದ್ರೆ ನಾನು ವೆಟ್ ಟಿಶ್ಯೂನಲ್ಲಿ ಈ ಥರ ಏನಿರುತ್ತೆ ಪ್ರಾಡಕ್ಟ್ ಅದನ್ನೆಲ್ಲ ಕ್ಲೀನ್ ಮಾಡ್ಕೊತೀನಿ. ಸೊ ಬೆಸ್ಟ್ ಪ್ರಾಡಕ್ಟ್ ಬಿಗಿನರ್ಸ್ಗೆ ಅಂತ ಅಂದರೆ ಬ್ರಷಸಲ್ಲಿ ಬೆಲ್ಲಿ ಬ್ರಷಸ್ನ ನೀವು ತೊಗೊಳ್ಬೋದು, ತುಂಬಾ ಚೆನ್ನಾಗಿದೆ. ಅದು ಬಿಟ್ಟು ನಾನು ಯೂಸ್ ಮಾಡ್ತಾ ಇರೋದು ಅಂದರೆ ಎಕ್ಸ್ಟ್ರಾ ಅಂದರೆ ಈ ಥರ ಬ್ರಷಸ್ಗಳು ನಿಮಗೆ ನಾನು ಆವಾಗ ತೊಗೊಂಡಿದ್ದೆ ಬ್ರಷಸ್ನೆಲ್ಲ ನಾನು ಬ್ಯೂಟಿಷಿಯನ್ ಮಾಡಬೇಕಾದ್ರೆ. ಇದೆಲ್ಲ ಯಾಕಪ್ಪ ನಾನು ಇಟ್ಕೊಂಡಿದ್ದೀನಿ ಅಂದರೆ ಬೇಕಾಗುತ್ತೆ ಕೆಲವೊಂದು ಟೈಮ್ ಏನಾದರೂ ಎಕ್ಸ್ಟ್ರಾ ತೆಗೆಯೋದಕ್ಕೆ, ಇಲ್ಲ ಅರ್ಶಿನ ಕುಂಕುಮ ಈ ಥರದ್ದು ಏನಾದರೂ ತೆಗೆಯೋದಕ್ಕೆ, ಮತ್ತು ಬ್ಲ್ಯಾಕ್ ಕಲರ್ ಏನಾದರೂ ಅವ್ರಿಗೆಲ್ಲ ನಮ್ಗೆ ಈ ಥರ ಓಪನ್ ಆಗಿ ಏನೋ ಕಾಣಿಸ್ತಾ ಇದೆ ಅಂತ ಅದನ್ನೆಲ್ಲ ಕ್ಲೋಸ್ ಮಾಡೋದಕ್ಕೆ ಈ ಥರ ಬ್ರಷಸ್ಗಳನ್ನ ನಾನು ಎಕ್ಸ್ಟ್ರಾ ಈ ಥರ ಬ್ರಷಸ್ಗಳನ್ನ ಯೂಸ್ ಮಾಡ್ತೀನಿ. ಇದು ನಮಗೇನು ಲಾಂಗ್ ಟೈಮ್ ಏನು ಬರೋದು ಅವಶ್ಯಕತೆ ಇಲ್ಲ, ಎಷ್ಟು ದಿನ ಬರುತ್ತೋ ಅಷ್ಟು ದಿನ ಸಾಕು ಅಂತ ಹೇಳ್ಬಿಟ್ಟು ಇದನ್ನು ಈ ಥರ ಎಕ್ಸ್ಟ್ರಾ ಬ್ರಷಸ್ ನಾನು ತುಂಬಾ ಇಟ್ಕೊಂಡಿದ್ದೀನಿ. ಸ್ಮಾಲ್ ಒಂದು, ಬಿಗ್ ಒಂದು, ತುಂಬಾ ಇದೆ. ಲಿಪ್ಸ್ಟಿಕ್ ಅಪ್ಲೈ ಮಾಡೋದು ಈ ಥರದ್ದೆಲ್ಲ ತುಂಬ ಬ್ರಷಸ್ ನಾನು ಇಟ್ಕೊಂಡಿದ್ದೀನಿ. ಅದ್ರ ಜೊತೆ ಬೆಲ್ಲಿ ಬ್ರಷಸ್ ನಿಮಗೆ 20 or 15 ಏನೋ ಬರುತ್ತೆ, ಅದು ಅಷ್ಟಿದ್ರೆ ಸಾಕು. ನಿಮಗೆ ಎಕ್ಸ್ಟ್ರಾ ಬೇಕಾಗ್ಬೋದು ಅಂತ ಹೇಳ್ಬಿಟ್ಟು ನಾನು ಈ ಥರ ಬ್ರಷಸ್ಗಳನ್ನ ಇಟ್ಕೊಂಡಿದ್ದೀನಿ. ನೀವು ಕೂಡ ಬೆಲ್ಲಿ ಬ್ರಷಸ್ ನೀವು ಇಟ್ಕೊಂಡ್ರೆ ಸಾಕು. ಒಂದು ಸೆಟ್ ಇಟ್ಕೊಂಡು ಎಕ್ಸ್ಟ್ರಾ ಈ ಥರ ಬ್ರಷಸ್ ನಮಗೆ ಕ್ಲೀನೆಲ್ಲ ಮಾಡೋದಕ್ಕೆ ಬೇಕಾದರೆ ಈ ಥರ ಬ್ರಷಸ್ನ ಬಂದ್ಬಿಟ್ಟು ನಿಮಗೆ ಐ ಶ್ಯಾಡೋ ಪ್ಯಾಲೆಟ್ಗಳನ್ನ ತೋರಿಸ್ತೀನಿ. ಇದು ಬಂದು ನಾನು ಯೂಸ್ ಮಾಡ್ತಿರೋಂಥ ಐ ಶ್ಯಾಡೋ ಪ್ಯಾಲೆಟು. ಇದು ಬಂದು ಗಾರ್ಜಿಯಸ್ ಮೀ ಐ ಶ್ಯಾಡೋ ಪ್ಯಾಲೆಟ್ ಅಂತ ಹೇಳ್ಬಿಟ್ಟು ಇದರಲ್ಲಿ ನಿಮಗೆ ನ್ಯೂಡ್, ಡಾರ್ಕ್ ಎಲ್ಲ ಥರ ಕಲರ್ಸ್ ಕೂಡ ಅವೈಲೇಬಲ್ ಇರುತ್ತೆ. ಇದನ್ನು ನಾವು ಐ ಶ್ಯಾಡೋ, ಕಾಂಟೋರಿಂಗ್ ಪೌಡರ್ ಯಾವ ಥರ ಬೇಕಾದರೂ ಯೂಸ್ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ, ಹಾಗಾಗಿ ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ನಿಮ್ಗೆ ಇದರಲ್ಲಿ ಕಾಸ್ಟ್ ಬಂದ್ಬಿಟ್ಟು ನಿಮಗೆ 1000, 1500, 2000 ಈ ಥರದ ಪ್ರೈಸಸ್ ಎಲ್ಲ ಇರುತ್ತೆ. ಸೊ ಇದನ್ನು ನಾನು ಯೂಸ್ ಮಾಡ್ತಾಯಿದ್ದೆ ಸ್ಟಾರ್ಟಿಂಗು ಪ್ರಾಕ್ಟೀಸ್ ಮಾಡೋದಕ್ಕೆ ಪ್ರತಿಯೊಂದಕ್ಕೂ. ನೀವು ಬಿಗಿನರ್ಸ್ ಆದರೆ ಇದೊಂದು ಪ್ಯಾಲೆಟ್ ಸಾಕು. ನೀವು ಹೋಗ್ತಾ ಬೇಕಾದ್ರೆ ಅಪ್ಗ್ರೇಡ್ ಮಾಡ್ಕೋಬೋದು. ಆದರೆ ಸ್ಟಾರ್ಟಿಂಗ್ ನೀವು ಮಾಡ್ತಾಯಿದ್ದೀವಿ ಅಂತಂದರೆ ಈ ಪ್ಯಾಲೆಟ್ ನೀವು ತೊಗೋಬೋದು. ಜಸ್ಟ್ ನಿಮಗೆ 1500, 2000, 2500 ಒಳಗೆ ನಿಮಗೆ ಪ್ರಾಡಕ್ಟ್ ಸಿಗುತ್ತೆ. ಅದು ಬಿಟ್ಟು ನಿಮ್ಗೆ ಇನ್ನೂ ಒಂದೆರಡು ಐ ಶ್ಯಾಡೋ ಪ್ಯಾಲೆಟ್ ಬೇಕು ಅಂದರೆ ಈ ಥರ ನ್ಯೂಡ್ ಒಂದು ಮತ್ತು ಈ ಥರ ಕಲರ್ ಒಂದು ಅಂದರೆ ಡಾರ್ಕ್ ಶೇಡಲ್ಲೊಂದನ್ನು ನೀವು ಇಟ್ಕೋಬೋದು. ಇದರಲ್ಲಿ ನೋಡ್ಬೋದು ನಿಮಗೆ ಇದರಲ್ಲಿ ಸ್ವಲ್ಪ ಜಾಸ್ತಿ ಗೋಲ್ಡ್, ಪಿಂಕ್ ಈ ಥರ ನಿಮಗೆ ಇದು ಬಂದು ನಾವು ರಿಸೆಪ್ಷನ್ಸ್ಗೆಲ್ಲ ಮಾಡೋ ಥರ ಕಲರ್ಸ್ಗಳು ಅವೈಲೇಬಲ್ ಇದೆ. ಇದು ಬಂದು ನಿಮಗೆ ನ್ಯೂಡ್ ಕಲರಲ್ಲಿ ಬರುತ್ತೆ ಆ್ಯಂಡ್ ಗ್ಲಿಟರ್ ಕೂಡ ಇದರಲ್ಲಿ ನಿಮಗೆ ಅವೈಲೇಬಲ್ ಇದೆ, ನೋಡ್ತಾ ಇರ್ಬೋದು. ಸೊ ಗ್ಲಿಟರ್ ವಿತ್ ನ್ಯೂಡ್ ಕಲರ್ ಬೇಕು ಅಂತಂದರೆ ಈ ಥರ ಚಿಕ್ಕ ಚಿಕ್ಕ ಪ್ಯಾಲೆಟ್ಗಳನ್ನ ತೊಗೋಬೋದು. ಇಲ್ಲಾಂದರೆ ಒಂದೇ ಅದ್ರ ಜೊತೆ ಇದೊಂದು ಪ್ಯಾಲೆಟ್ ಕೂಡ ಇದೆ ನನ್ನ ಹತ್ರ. ಇದು ಬಂದು ಎಲ್ಲ ಥರ ಅಂದರೆ ಕಲರ್ಸು, ಮಾಮೂಲಿ ಹೈ ಕಲರ್ಸು ಮತ್ತು ಗ್ಲಿಟರು, ಶಿಮ್ಮರು, ಹೈ ಕಲರ್ಸ್ ಯಾವುದೆಲ್ಲ ಇದೆ ಪಾರ್ಟಿ ಇದಕ್ಕೆಲ್ಲ ಮಾಡ್ತಾರಲ್ಲ ಆ ಥರ ಕಲರ್ಸ್ ಒಂದು ಐ ಶ್ಯಾಡೋ ಪ್ಯಾಲೆಟ್ನ ಇಟ್ಕೊಂಡಿದ್ದೀನಿ. ಇದರಲ್ಲಿ ನೀವು ಒಂದು 2-3 ಪ್ಯಾಲೆಟ್ಟು ಒಟ್ಟಿಗೆ ಇರೋ ಅಂಥದ್ದನ್ನ ನೋಡಿ ನೀವು ಬೇಕಾದ್ರೆ ಇಟ್ಕೋಬೋದು. ನಾನು ಬೇಕು ಅಂತ ಹೇಳ್ಬಿಟ್ಟು ಇಷ್ಟು ಪ್ಯಾಲೆಟ್ನ ಇಟ್ಕೊಂಡಿದ್ದೀನಿ ಸದ್ಯಕ್ಕೆ. ನೆಕ್ಸ್ಟ್ ಬಂದ್ಬಿಟ್ಟು ಕನ್ಸಿಲರ್ ಪ್ಯಾಲೆಟ್ಗಳನ್ನ ನಾನು ನಿಮಗೆ ತೋರಿಸ್ತೀನಿ. ಸ್ಟಾರ್ಟಿಂಗ್ ಏನಂತಂದರೆ ನೀವು ಮಾಡ್ತೀನಿ ಅಂತ ಅಂದರೆ ಪ್ಯಾಲೆಟ್ಗಳನ್ನೇ ತೊಗೊಳ್ಳಿ ಆದಷ್ಟು. ಫೌಂಡೇಶನ್ ಪ್ಯಾಲೆಟ್ಟು, ಆಮೇಲೆ ಕನ್ಸಿಲರ್ ಪ್ಯಾಲೆಟ್ಟು, ಪೌಡರ್ ಪ್ಯಾಲೆಟು ಈ ಥರನ ತೊಗೊಳ್ಳಿ. ಯಾಕಂದರೆ ಸ್ಟಾರ್ಟಿಂಗ್ ನಮಗೆ ಆರ್ಡ್ರುಗಳು ಯಾವ ಥರ ಬರುತ್ತೆ, ಯಾವ ಥರ ಮಾಡಬೇಕು ಅಂತ ನಾವು ಅಂದ್ಕೊಂಡಿರ್ತೀವಲ್ಲ, ಹಾಗಾಗಿ ಪ್ಯಾಲೆಟ್ಗಳನ್ನ ನಾನು ಸಜೆಸ್ಟ್ ಮಾಡ್ತೀನಿ. ಇವಾಗ ನಾನು ತೊಗೊಂಡಿರೋದು ಅಷ್ಟೇ. ಲಿಕ್ವಿಡನ್ನು ನಾನು ಫೌಂಡೇಶನ್ ಲಿಕ್ವಿಡ್ ಆಗಿರ್ಬೋದು, ಕನ್ಸಿಲರ್ ಲಿಕ್ವಿಡ್ ಇದೆಲ್ಲ 2 ಶೇಡ್ಸ್ಗಳನ್ನ ಮಾತ್ರ ನಾನು ಇಟ್ಕೊಂಡಿದ್ದೀನಿ. ಅದು ಬಂದು ಬ್ರೈಡ್ಸ್ಗಳಿಗೆ ಮಾಡಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಲಿಕ್ವಿಡಲ್ಲಿ ನಾನು ಇಟ್ಕೊಂಡಿರೋದು. ಸೊ ಪ್ಯಾಲೆಟ್ಟು, ಫೌಂಡೇಶನ್ ಪ್ಯಾಲೆಟ್ಟು, ಕನ್ಸಿಲರ್
ಸೊ ನೆಕ್ಸ್ಟ್ ಬಂದು ಸ್ವಿಸ್ ಬ್ಯೂಟಿ ಅವರ ಕನ್ಸಿಲರ್ ಪ್ಯಾಲೆಟು. ಇದನ್ನು ನೀವು ಬೇಕಾದರೆ ಇದರಲ್ಲಿ ನಾನು ಆಲ್ಮೋಸ್ಟ್ 1-2-3 ಕಲರ್ಸ್ ಯೂಸ್ ಮಾಡಿದ್ದೀನಿ. ಇನ್ನು ಮಿಕ್ಕಿದ ನನ್ನ ಪರ್ಸ್ನಲ್ ಯೂಸ್ಗೆ ಅಂತ ಹೇಳ್ಬಿಟ್ಟು ಈ ಪ್ಯಾಲೆಟ್ ಯೂಸ್ ಮಾಡ್ತಾಯಿದ್ದೀನಿ. ಅದು ತುಂಬ ಚೆನ್ನಾಗಿದೆ. ನಾವು ಬೇರೆಯವ್ರಿಗೆ ಬೇಕಾದ್ರೂ ಮಾಡ್ಬೋದು ಈ ಪ್ಯಾಲೆಟಲ್ಲಿ. ನಾನು ಮಾಡಿದ್ದೀನಿ, ಒಂದಿಬ್ರಿಗೆ ಮಾಡಿಬಿಟ್ಟು ಆಮೇಲೆ ನಾನು ಇದರ ಪರ್ಸ್ನಲ್ ಯೂಸ್ಗೆ ಅಂತ ಇಟ್ಕೊಬಿಟ್ಟಿದ್ದೀನಿ, ಯಾರಿಗೂ ಮಾಡಿಲ್ಲ. ಇದರಲ್ಲಿ ನೀವು ಕಾಂಟೋರಿಂಗ್ ಮಾಡ್ಬೋದು, ಆಮೇಲೆ ಕನ್ಸಿಲರಿಂಗ್ ಮಾಡ್ಬೋದು. ಆ್ಯಂಡ್ ಕರೆಕ್ಟಿಂಗ್ ಬಂದು ಆರೆಂಜ್ ಕಲರ್ಟಲ್ಲಿ ಮಾತ್ರ ಇದೆ, ನಿಮಗೆ ಬೇರೆ ಕಲರ್ಸ್ ಅವೈಲೇಬಲ್ ಇಲ್ಲ. ಸೊ ಸ್ಟಾರ್ಟಿಂಗ್ ತೊಗೋತೀನಿ ಅಂದರೆ ಇದೊಂದು ಪ್ಯಾಲೆಟು ತುಂಬಾ ಚೆನ್ನಾಗಿದೆ, ವರ್ತ್ ಅಂತಲೇ ಹೇಳ್ಬೋದು. ತುಂಬ ಲಾಂಗ್ ಬರುತ್ತೆ. ನಾನು ಇದರಲ್ಲಿ ಒಂದು 2 ಶೇಡ್ ಮಾತ್ರ ಯೂಸ್ ಮಾಡಿದ್ದೀನಿ. ಸೊ ಇದೊಂದು ಕನ್ಸಿಲರ್ ಪ್ಯಾಲೆಟ್ಟು ನಿಮಗೆ ಕಾಂಟೋರಿಂಗ್ ಅದಕ್ಕೂ ಯೂಸ್ ಆಗುತ್ತೆ. ಆ್ಯಂಡ್ ಫುಲ್ ಕವರೇಜ್ ಈ ಥರ ಬೇಕು ಅಂದರೂ ಕೂಡ ಈ ಒಂದು ಪ್ಯಾಲೆಟನ್ನು ನೀವು ಮಾಡ್ಕೋಬೋದು. ಇದು ಬಂದು ನಿಮಗೆ ಒಂದು 1500-2000 ಒಳಗೆ ಸಿಗುತ್ತೆ ಈ ಒಂದು ಪ್ಯಾಲೆಟು. ನೀವು ಆನ್ಲೈನಲ್ಲಿ ಪರ್ಚೇಸ್ ಮಾಡೋದಕ್ಕಿಂತ ಆಫ್ಲೈನ್ ಅಂದರೆ ಈಚೆ ಹೋಗಿ ಹೊರಗಡೆ ಹೋಗಿನೇ ಪರ್ಚೇಸ್ ಮಾಡಿ ನಿಮಗೆ ಚೆನ್ನಾಗಿರೋ ಕ್ವಾಲಿಟಿದು ಕೊಡ್ತಾರೆ. ಇದು ಬಂದು ನಾನು ನೈಕಾದಲ್ಲಿ ಏನೋ ತೊಗೊಂಡಿದ್ದು. ಸೊ ಹಾಗಾಗಿ ಇವಾಗ ನಾನೇನು ಇದನ್ನು ಯೂಸ್ ಮಾಡ್ತಾಯಿಲ್ಲ, ಜಸ್ಟು ನನಗೆ ಮಾತ್ರ ಯೂಸ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಬ್ರೈಡ್ಸ್ ನಾನ್ ಬ್ರೈಡ್ಸ್ಗೆಲ್ಲ ಯೂಸ್ ಮಾಡ್ಬೋದು ನೀವು. ಒಂದು ಸ್ವಿಸ್ ಬ್ಯೂಟಿ ಅವ್ರದ್ದು ಈ ಒಂದು ಪ್ಯಾಲೆಟ್ ಸೂಪರಾಗಿದೆ, ಯೂಸ್ ಮಾಡ್ಬೋದು ತೊಗೊಂಡು. ಕಮ್ಮಿ ಬಜೆಟ್ ಅಂತ ಇದ್ದರೆ ಅದನ್ನು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಬಂದು ಇನ್ನೊಂದು ಪ್ಯಾಲೆಟ್ ಯಾವುದು ಅಂತ ಅಂದರೆ ಕ್ಯಾರೆಕ್ಟರ್ದು ಚೆನ್ನಾಗಿದೆ ಈ ಪ್ಯಾಲೆಟು. ನಿಮ್ಗೆ ಇದರಲ್ಲಿ ಕಲರ್ ಕರೆಕ್ಟಿಂಗ್, ಕಾಂಟೋರಿಂಗ್ ಹಾಗೆ ಕನ್ಸಿಲಿಂಗ್ ಎಲ್ಲನೂ ಮಾಡ್ಬೋದು. ಚೆನ್ನಾಗಿದೆ. ಸೊ ಇದು ನಿಮಗೆ ಒಂದು 3000 ಒಳಗೆ ಬೀಳುತ್ತೆ ಈ ಒಂದು ಪ್ಯಾಲೆಟ್. ಏನೋ 2500 ಆರ್ ಸಮಥಿಂಗ್ ಏನೋ ವೈಭವ್ ಸ್ಟೋರಲ್ಲಿದೆ ನಿಮಗೆ. ಇದರಲ್ಲಿ ಎಲ್ಲ ಥರ ಕಲರ್ ಕರೆಕ್ಟಿಂಗ್ ಕೂಡ ಕೊಟ್ಟಿರ್ತಾರೆ, ಮತ್ತು ಕಾಂಟೋರಿಂಗ್ ಆಗಿರ್ಬೋದು, ಕನ್ಸಿಲರ್ ಆಗಿರ್ಬೋದು, ಎಲ್ಲನೂ ಇದು ಒಂದೇ ಪ್ಯಾಲೆಟಲ್ಲಿರುತ್ತೆ. ಸೊ ವರ್ತ್ ಅಂತಲೇ ಹೇಳ್ಬೋದು. ಸ್ಟಾರ್ಟಿಂಗ್ ನಾವು ತೊಗೋತೀವಿ ಅಂತ ಅಂದರೆ 2-3 ತೊಗೊಳೋದ್ಕಿಂತ ಎಲ್ಲ ಒಂದರಲ್ಲೇ ಇರೋ ಥರ ತೊಗೊಂಡ್ರೆ ಬೆಸ್ಟು. ಅಂದರೆ ಕರೆಕ್ಟಿಂಗ್ ಮತ್ತು ಕಲರ್ ಕರೆಕ್ಟಿಂಗ್ ಮತ್ತು ಕನ್ಸಿಲರ್ ಎಲ್ಲ ಒಂದೇ ಇದರಲ್ಲಿದ್ದರೆ ಚೆನ್ನಾಗಿರುತ್ತೆ. ಸೊ ಕ್ಯಾರೆಕ್ಟರ್ದವ್ರದ್ದು ಇದನ್ನೊಂದು ಪ್ಯಾಲೆಟ್ನ ಸಜೆಸ್ಟ್ ಮಾಡ್ತೀನಿ, ನೀವು ತೊಗೋಬೋದು. ವರ್ತ್ ಅಂತಲೇ ಹೇಳ್ಬೋದು. ಎಕ್ಸ್ಪೈರಿ ಅಂದರೆ ಎಷ್ಟು ಇದಿರುತ್ತೆ ಅದನ್ನು ನೋಡಿ ತೊಗೊಳ್ಳಿ. 1-2 ಇಯರ್ಸ್ 3 ಇಯರ್ಸ್ ಆ ಥರ ಇರಬೇಕು, ಲಾಂಗ್ ಆಗಿರಬೇಕು. ಆ ಥರ ನೋಡ್ಬಿಟ್ಟು ಎಕ್ಸ್ಪೈರಿ ನೋಡಿಬಿಟ್ಟು ನೀವು ತೊಗೊಳ್ಳಿ. ಸೊ ಫೌಂಡೇಶನ್ಸ್ಗಳನ್ನ ನಾನು ಲಿಕ್ವಿಡಲ್ಲಿ ಯೂಸ್ ಮಾಡ್ತಾ ಇರೋದು ಒಂದು ಡಾರ್ಕ್ ಲೈಟ್ ಈ ಥರ ನಾನು ತೊಗೊಂಡಿದ್ದೀನಿ, 2 ಶೇಡ್ ಮಾತ್ರ. ಅದು ಬಿಟ್ಟರೆ ನಾನು ಯೂಸ್ ಮಾಡ್ತಾ ಇರೋದು ಫೌಂಡೇಶನ್ ಪ್ಯಾಲೆಟ್ ಅಂತ ಹೇಳ್ಬಿಟ್ಟು ಬರುತ್ತೆ. ಇದು ನಾನು ಮುಂಚೆಯಿಂದಲೇ ಯೂಸ್ ಮಾಡ್ತಾಯಿದ್ದೆ. ಸೊ ತುಂಬ ಚೆನ್ನಾಗಿದೆ. ನಿಮ್ಗೆ ಇದರಲ್ಲಿ ಎಲ್ಲ ಶೇಡ್ ಕೂಡ ಅವೈಲೇಬಲ್ ಇದೆ. ಸೊ ಡಾರ್ಕಿಂದ ಹಿಡಿದು ಫೇರ್ ಪ್ರತಿಯೊಂದು ಇದನ್ನು ನಿಮಗೆ ಸಿಗುತ್ತೆ, ನೋಡ್ತಾ ಇರ್ಬೋದು. ಇದರಲ್ಲಿ ನಿಮಗೆ ಇನ್ನೊಂದು ಕಂಪ್ನಿದು ಬರುತ್ತೆ, ಯಾವುದಪ್ಪ ಅಂತಂದರೆ ಡರ್ಮಾ ಅವ್ರದ್ದು ಬರುತ್ತೆ, ಡರ್ಮಾ ಕನ್ಸಿಲರ್ ಬರುತ್ತೆ. ಅದನ್ನು ನೀವು ಡರ್ಮಾ ಕನ್ಸಿಲರು ಪ್ಲಸ್ ಫೌಂಡೇಶನ್ ಪ್ಯಾಲೆಟ್ 2 ಕೂಡ ಬರುತ್ತೆ. 2 ಕೂಡ ನೀವು ತೊಗೋಬೋದು. ನಾನು ಸದ್ಯಕ್ಕೆ ತಗೊಂಡಿಲ್ಲ, ಯಾಕಂದ್ರೆ ನನಗೆ ಇದರಲ್ಲಿ ನಾನು ಮಾಡ್ತಾಯಿದ್ದೀನಿ, ತುಂಬ ಚೆನ್ನಾಗಿದೆ ರಿಸಲ್ಟ್ ಕೂಡ ಹೌದು. ಹಾಗಾಗಿ ಸೊ ಓಕೆ, ನನಗೆ ಬೆಟರ್ ಫೌಂಡೇಶನ್ ಪ್ಯಾಲೆಟಲ್ಲಿ ಈ ಕಂಪ್ನಿಯವ್ರದ್ದು ತುಂಬ ಚೆನ್ನಾಗಿದೆ. ಡರ್ಮಾ ಇನ್ನೂ ಕಾಸ್ಟ್ಲಿ, ನಿಮಗೆ ಇದು ಬಂದು 1200-1500 ಸಿಗುತ್ತೆ. ಆದರೆ ಡರ್ಮಾ ನಿಮಗೆ 2000-2500 300 ಈ ಥರ ನಿಮಗೆ ಇದೆ. ಅದು ಕೂಡ ಓಕೆ, ತೊಗೋಬೋದು. ಯಾಕಂದರೆ ತುಂಬ ವರ್ತು. ನೀವು ಸಿಂಪಲಾಗಿ ನಾನ್ ಬ್ರೈಡಲ್ಲೆಲ್ಲ ಮಾಡೋಕ್ಕೆ ಹೋಗ್ತೀರ ಅಂದರೆ ಆ ಒಂದು ಪ್ಯಾಲೆಟ್ ಇದ್ದರೆ ಸಾಕು, ಆರಾಮಾಗಿ ಮುಗಿಸ್ಕೊಂಡು ಬರ್ಬೋದು. ಹಾಗಾಗಿ ನೀವು ಡರ್ಮಾನ ನಾನು ಸಜೆಸ್ಟ್ ಮಾಡ್ತೀನಿ, ಅದು ನೀವು ತೊಗೊಳ್ಳಿ, ಅದು ತುಂಬ ಚೆನ್ನಾಗಿದೆ. ನಾನಿವಾಗ ಯೂಸ್ ಮಾಡ್ತಿರೋದು ಅದೇ. ಇದು ಕೂಡ ತುಂಬ ಚೆನ್ನಾಗಿದೆ. ಯಾಕಂದರೆ ಸಿಂಗಲ್ ಅಂದರೆ ತುಂಬ ಹೆವಿಯಾಗಿ ಕಾಣಿಸ್ಬಾರ್ದು, ಸಿಂಪಲಾಗಿ ಕಾಣಿಸ್ಬೇಕು ಅಂದವರಿಗೆ ಇದು ತುಂಬ ಚೆನ್ನಾಗಿದೆ. ಫೌಂಡೇಶನ್ ಲಿಕ್ವಿಡ್ ನೀವು ತೊಗೋತೀನಿ ಅಂತ ಅಂದರೆ ನ್ಯಾಚುರಲಾಗಿ ಬರಬೇಕು ಅಂತ ಅಂದರೆ ಫಾರೆವರ್ ತೊಗೊಳ್ಳಿ, PAC ತೊಗೊಳ್ಳಿ, ಮ್ಯಾಕ್, ಈ 3 ಮಾತ್ರ ತುಂಬಾ ಚೆನ್ನಾಗಿದೆ. ನೀವು ಹೈ ಬ್ರ್ಯಾಂಡ್ಗೆ ಹೋಗ್ತೀರ ಅಂದರೆ ಹುಡಾ ಬ್ಯೂಟಿ ಮತ್ತು ರೀಕೋಡು ಈ ಥರದ್ದೆಲ್ಲ ಬಂದಿದೆ, ಆ ಥರ ನೀವು ತೊಗೋಬೋದು. ಅದೆಲ್ಲ ಬಂದು ಹೈ ಕವರೇಜ್ ಫೌಂಡೇಶನು. ಸೊ ನೀವು ಆ ಥರದನ್ನ ತೊಗೋಬೋದು. ನನಗೆ ಬೇಕು ಅಂದರೆ ಸ್ವಲ್ಪ ಮೀಡಿಯಮ್ ಕವರೇಜ್ ಇರಬೇಕು, ನೋಡೋಕ್ಕೆ ಚೆನ್ನಾಗಿರಬೇಕು ಅಂದರೆ ಈ ಕಂಪ್ನಿಗಳನ್ನ ನೀವು ಬಳಸ್ಬೋದು, ಚೆನ್ನಾಗಿದೆ. ಆ್ಯಂಡ್ ಏನಾದರೂ ಒಂದೊಂದು ಫೌಂಡೇಶನ್ ನಿಮಗೆ 2000 ಕಮ್ಮಿ ಯಾವುದೂ ಬರೋಲ್ಲ. ಇದರಲ್ಲಿ ಅಮೌಂಟ್ ಇಲ್ಲ, ನಿಮ್ಮ ಈ ಥರ ಗ್ಲಾಸಲ್ಲಿ ಬರುತ್ತಲ್ಲ, ಸೊ ನಿಮಗೆ ಒಂದು 2000 ಒಳಗಿನ ಒಂದೊಂದು ಫೌಂಡೇಶನ್ ಬರೋದು. ಸೊ ಹಾಗಾಗಿ ಲಿಕ್ವಿಡ್ ಬಂದು ನೀವು ಶೇಡ್ ಅಂದರೆ ಫೇರು, ಡಾರ್ಕ್, ಮೀಡಿಯಮ್ ಈ ಥರ ತೊಗೊಂಡ್ರೆ ಸಾಕಾಗುತ್ತೆ, ಎಕ್ಸ್ಟ್ರಾ ಏನು ಅವಶ್ಯಕತೆ ಇಲ್ಲ. ಅದು ನೆಕ್ಸ್ಟ್ ಬಂದು ಪೌಡರ್ ಪ್ಯಾಲೆಟು. ನಾನು PAC ಅವ್ರದ್ದು ಪೌಡರ್ ಯೂಸ್ ಮಾಡ್ತಾಯಿದ್ದೀನಿ. ಪ್ಯಾಲೆಟ್ ಇದು ಬಂದು ನಿಮ್ಗೆ ಇದರಲ್ಲಿ ಎಲ್ಲ ಥರ ಶೇಡ್ ಕೂಡ ಇದೆ. ಒಂದು ಶೇಡ್ ಆಲ್ಮೋಸ್ಟ್ ನಿಮ್ಗೆ ಇದರಲ್ಲಿ ಲೈಟ್ ಅಂದರೆ ಫುಲ್ಲು ಫೇರ್ ಇರೋರಿಗಿಂತನೂ ಡಾರ್ಕ್ವರೆಗೂ ನಿಮಗೆ ಪ್ಯಾಲೆಟ್ ಸಿಗುತ್ತೆ.
ಇದು ನಿಮಗೆ ಖಾಲಿ ಆದಮೇಲೆ ಏನು ಮಾಡಬೇಕು ಅಂದರೆ ತಿರುಗಿ ಇದೇ ಥರ ಪ್ಯಾಲೆಟ್ ತೊಗೋಬಾರ್ದು, ಸಿಂಗಲ್ ತೊಗೋಬೇಕು. ಇವಾಗ ನನಗೆ ಇದು ಏನಂದರೆ ಮೀಡಿಯಮ್ ಸ್ಕಿನ್ ಟೋನ್ಗೆ ಯೂಸ್ ಮಾಡೋ ಖಾಲಿಯಾಗಿದೆ. ಸೊ ನಾನು ಇದನ್ನು ಸಪ್ರೇಟಾಗಿ ತೊಗೋಬೇಕು. ಹಾಗಾಗಿ ನಾನು ಇವಾಗ ಯಾವುದಾದ್ರು ಖಾಲಿಯಾಗಿದೆ ಅದನ್ನು ನಾನು ಎಲ್ಲ ಲಿಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ತೊಗೊಬರ್ಬೇಕು. ಸೊ ಇವರೆಲ್ಲ ಖಾಲಿ ಆಗ್ತಾಯಿದೆ ಅಂದರೆ ನಾವು ಸಿಂಗಲ್ ಶೇಡ್ ಪ್ಯಾಲೆಟ್ಗಳನ್ನ ಯೂಸ್ ಮಾಡಿದ್ರೆ ಬೆಸ್ಟು. ಆದರೆ ಸ್ಟಾರ್ಟಿಂಗ್ ಇದ್ದರೆ ಒಂದು ಪ್ಯಾಲೆಟ್ ಇದ್ದರೆ ಸಾಕು, ನಿಮಗೆ ಆರ್ಡರ್ಸ್ಗಳು ಬರ್ತಾಯಿದೆ ಚೆನ್ನಾಗಿ ಅಂತಂದರೆ ಈ ಒಂದು ಪೌಡರ್ ಪ್ಯಾಲೆಟಲ್ಲಿ ನೀವು ಆಲ್ಮೋಸ್ಟು ಮಾಡ್ಬೋದು, ಎಷ್ಟೊಂದು ತುಂಬ ಜನಕ್ಕೆ ಮಾಡ್ಬೋದು. ಆ್ಯಂಡ್ ಏನಂದರೆ 2 to 3 ಇಯರ್ಸ್ವರೆಗೂ ನಿಮಗಿರುತ್ತೆ. ಆದರೆ ಅಷ್ಟೊಳಗೆ ನಿಮ್ಗೆ ಖಾಲಿ ಆದರೆ ಸಿಂಗಲ್ ಪ್ಯಾಲೆಟ್ಗಳನ್ನ ನೀವು ತೊಗೋಬೋದು. ಇದು ಬಂದು PAC ಅವರ ಪೌಡರ್ ಪ್ಯಾಲೆಟು. ಆನಂತರ ಲಿಪ್ಸ್ಟಿಕ್ ಬಂದು ನಾನು ಇದೊಂದು ಲಿಪ್ಸ್ಟಿಕ್ ಪ್ಯಾಲೆಟ್ ಇಟ್ಕೊಂಡಿದ್ದೀನಿ. ಇದರಲ್ಲಿ ನ್ಯೂಡಿಂದ ಡಾರ್ಕ್ ಕಲರ್ವರೆಗೂ ಇದೆ ನಿಮಗೆ, ಅಂದರೆ ಒಂದೇ ಒಂದು ನ್ಯೂಡ್ ಇದೆ ಅಷ್ಟೇ. ಇದು ನೋಡ್ತಾ ಇರ್ಬೋದು, ನ್ಯೂಡ್ ಬಿಟ್ಟರೆ ಇನ್ನೆಲ್ಲ ಪಿಂಕ್, ರೆಡ್, ಡಾರ್ಕ್ ಪಿಂಕ್, ಡಾರ್ಕ್ ರೆಡ್. ಇದು ಡಾರ್ಕ್ ಏನಕ್ಕೆ ತೊಗೊಂಡಿದ್ದೀನಿ ಅಂತ ಅಂದರೆ ಇದು ಬಂದು ಬ್ರೈಡ್ಸ್ಗಳಿಗೆ ಜಾಸ್ತಿ ಯೂಸ್ ಮಾಡೋದು. ಆಮೇಲೆ ನಾನ್ ಬ್ರೈಡ್ಸ್ಗೆ ಅಂದರೆ ಇವಾಗ ನಮಗೆ ಲಿಕ್ವಿಡಲ್ಲಿ ಬೇಡ ಅನ್ನೋರಿಗೆ ಈ ಒಂದು ಡಾರ್ಕ್ ಶೇಡ್ ಲಿಪ್ಸ್ಟಿಕ್ನ ಯೂಸ್ ಮಾಡ್ಬೋದು. ನಿಮ್ಗೆ ಇದರಲ್ಲಿ ನ್ಯೂಡ್ ಕೂಡ ಸಿಗುತ್ತೆ ಪ್ಯಾಲೆಟು, ನೀವು ತೊಗೋಬೋದು. ಇದರಲ್ಲಿ ನಿಮಗೆ ನಾನು ಈ ಒಂದು ಪ್ಯಾಲೆಟ್ನ ಯೂಸ್ ಮಾಡಿದ್ದೀನಿ. ನೀವು ಬೇಕಾದ್ರೆ 2 ನ್ಯೂಡ್ ಒಂದು ಇಟ್ಕೋಬೋದು, ಡಾರ್ಕ್ ಒಂದು ಇಟ್ಕೋಬೋದು. ನಾನು ಡಾರ್ಕ್ ಒಂದು ಇಟ್ಕೊಂಡಿದ್ದೀನಿ ಸಾಕು. ನ್ಯೂಡ್ ಯಾರು ಅಷ್ಟು ನನಗೆ ಲಿಪ್ಸ್ಟಿಕ್ಸ್ನ ಕೇಳಿಲ್ಲ, ಹಾಗಾಗಿ. ಆನಂತರ ಲಿಪ್ಸ್ಟಿಕ್ ಕೂಡ ಅಷ್ಟೇ, ಲಿಕ್ವಿಡ್ ಲಿಪ್ಸ್ಟಿಕ್ಗಳನ್ನ ನಾನು ಇಟ್ಕೊಂಡಿದ್ದೀನಿ. ಅದು ಬ್ರೈಡ್ಸ್ಗಳಿಗೆ ಅಂತ ಹೇಳ್ಬಿಟ್ಟು ಇಟ್ಕೊಂಡಿದ್ದೀನಿ. ಆಮೇಲೆ ಒಂದು ಗ್ಲಾಸ್ ಲಿಪ್ಸ್ಟಿಕ್ದು ಕೂಡ ಇಟ್ಕೊಂಡಿದ್ದೀನಿ. ಆಮೇಲೆ 3 ಲಿಪ್ಸ್ಟಿಕ್ಸ್ ನಾನು ಬ್ರೈಡ್ಸ್ಗೆ ಅಂತ ಯೂಸ್ ಮಾಡ್ತಾ ಇರೋದು. ಸೊ ತುಂಬ ಚೆನ್ನಾಗಿ ನಾನು ಡಾರ್ಕ್ ಶೇಡ್ ಮಾತ್ರ ಯೂಸ್ ಮಾಡ್ತಾ ಇರೋದು. ನ್ಯೂಡ್ ಇನ್ನೂ ಯಾರು ನಂಗೆ ಜಾಸ್ತಿ ಕೇಳಲ್ಲ. ಸೊ ಅದು ಕೂಡ ಲಿಸ್ಟಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ ತೊಗೋಬೇಕು ಅಂತ ಹೇಳ್ಬಿಟ್ಟು. ಸೊ ಮುಂದೆ ಅಪ್ಕಮಿಂಗ್ ನಾವು ಯಾವುದೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವೋ ಅದನ್ನು. ಸೊ ಸ್ಟಾರ್ಟಿಂಗ್ ಬ್ರೈಡ್ಗಳಿಗೆ ಅಂತ ಹೇಳ್ಬಿಟ್ಟು ನಾನು ಈ ಒಂದು ಲಿಕ್ವಿಡ್ ಲಿಪ್ಸ್ಟಿಕ್ಕನ್ನು ಇಟ್ಕೊಂಡಿದ್ದೀನಿ. ಆಮೇಲೆ ಬಂದು ಕನ್ಸಿಲರ್ ಲಿಕ್ವಿಡ್ ಬಂದು ನಾನು ಒಂದೇ ಇಟ್ಕೊಂಡಿರೋದು ಸ್ವಿಸ್ ಬ್ಯೂಟಿ ಅವ್ರದ್ದು ಲೈಟ್ ಶೇಡ್ ಮಾತ್ರ ನಾನು ಇಟ್ಕೊಂಡಿದ್ದೀನಿ. ಈ ಡಾರ್ಕ್ ಸ್ಕಿನ್ ಅವ್ರಿಗೆ ನಾನು ಲೈಟ್ ಅಂದರೆ ಹೈಲೈಟ್ ಎಲ್ಲಿ ಮಾಡಬೇಕು ಅಲ್ಲಿಗೆ ಮಾತ್ರ ಚೂರು ಮಾತ್ರ ನಾನು ಇದನ್ನು ಅಪ್ಲೈ ಮಾಡ್ತೀನಿ, ಡಾರ್ಕ್ ಅವ್ರಿಗೂ ಕೂಡ. ಯಾಕಂದರೆ ಡಾರ್ಕ್ ಸ್ಕಿನ್ ಇದ್ದವ್ರಿಗೆ ನಾವು ಜಾಸ್ತಿ ಲೈಟ್ ಇದನ್ನು ಮಾಡೋಕ್ಕೆ ಹೋಗ್ಬಿಟ್ರೆ ಅವ್ರಿಗೆ ಅಷ್ಟು ಇದ್ರಾಗ ಕಾಣಿಸಲ್ಲ. ಯಾಕಂದ್ರೆ ನನ್ನ ಸ್ಕಿನ್ನು ಅಷ್ಟೇ, ನನ್ನ ಶೇಡ್ ಏನಿರುತ್ತೆ ಅದನ್ನು ಮಾಡಿದ್ರೇ ಚೆನ್ನಾಗಿರುತ್ತೆ. ನಾವು ತುಂಬ ಫೇರಾಗಿ ಮಾಡೋಕ್ಕೆ ಹೋಗೋದಷ್ಟು ಅವರು ಅಷ್ಟು ಚೆನ್ನಾಗಿ ಲುಕ್ ಬರೋಲ್ಲ. ಹಾಗಾಗಿ ಒಂದೇ ಒಂದು ಮಾತ್ರ ನಾನು ಕನ್ಸಿಲರ್ ಲಿಕ್ವಿಡನ್ನು ಯೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಪೌಡರು ಅಷ್ಟೇ, ಪೌಡರ್ ಬಂದ್ಬಿಟ್ಟು ನಾನು ಲೂಸ್ ಪೌಡರಲ್ಲಿ ಸ್ವಿಸ್ ಬ್ಯೂಟಿ ಅವ್ರದ್ದು ತೊಗೊಂಡಿದ್ದೀನಿ. ಇದರಲ್ಲಿ ನಿಮಗೆ ವೈಟ್ ಪೌಡರ್ ಮತ್ತು ಬನಾನಾ ಪೌಡರ್ ಎಲ್ಲನೂ ಸಿಗುತ್ತೆ, ಅದನ್ನು ಯೂಸ್ ಮಾಡ್ಬೋದು. ನಾನು ಬನಾನಾ ಪೌಡರ್ ಈ ಥರದ್ದು ಯೂಸ್ ಮಾಡ್ತಾಯಿದ್ದೀನಿ, ವೈಟ್ ಪೌಡರ್ ಬಂದು ಈ ಥರ ಯೂಸ್ ಮಾಡ್ತಾಯಿದ್ದೀನಿ. ಅಂದರೆ ನಿಮಗೆ ಪ್ಯಾಲೆಟ್ ವರ್ತ್ ಎಕ್ಸ್ಟ್ರಾ ನೀವೇನಾದರೂ ಈ ಥರ ಲೂಸ್ ಪೌಡರ್ ತೊಗೋಬೇಕು ಅಂದರೆ ಸ್ವಿಸ್ ಬ್ಯೂಟಿ ಅವ್ರದ್ದು ಚೆನ್ನಾಗಿರುತ್ತೆ, ಅದು ಚೆನ್ನಾಗಿ ಹೋಲ್ಡ್ ಆಗಿರುತ್ತೆ, ಅದು ನೀವು ತೊಗೋಬೋದು. ಮಾಯ್ಶ್ಚರೈಸರ್ ಬಂದ್ಬಿಟ್ಟು ನಾನು ಇವಾಗ ಯೂಸ್ ಮಾಡ್ತಾ ಇರೋದು ನಿವ್ಯಾ ಅವ್ರದ್ದು ಸಾಫ್ಟ್ ನಿವ್ಯಾ ಅಂತ ಹೇಳ್ಬಿಟ್ಟು. ಇದೊಂದು ಸ್ಮಾಲು, ಅಂದರೆ ತುಂಬ ದೊಡ್ಡದಲ್ಲೇ ಇಟ್ಕೊಳ್ಳೋ ಬದಲು ಈ ಥರ ಇದೊಂದು ಇಟ್ಕೊಂಡಿದ್ದೀನಿ. ಇದು ಬಂದು ಎಲ್ಲ ಸ್ಕಿನ್ನವ್ರಿಗೂ ನಮಗೆ ಸೂಟ್ ಆಗುತ್ತೆ ಇದು ಮಾಯ್ಶ್ಚರೈಸರ್. ಹಾಗಾಗಿ ಇದೊಂದು ನಾನು ನಾನ್ ಬ್ರೈಡಲ್ಸ್ಗೆ ಅಂತ ಹೇಳ್ಬಿಟ್ಟು ಇಟ್ಕೊಂಡಿದ್ದೀನಿ, ನಾನ್ ಬ್ರೈಡಲ್ಸ್ಗೆ. ಸೊ ಬ್ರೈಡ್ಸ್ಗೆ ಬಂದ್ಬಿಟ್ಟು ಈ ಒಂದು ಮಾಯ್ಶ್ಚರೈಸರ್ ಇಟ್ಕೊಂಡಿದ್ದೀನಿ. ಇದು ಬಂದು ತುಂಬಾ ಕಾಸ್ಟ್ಲಿ, ನಿಮಗೆ ಬ್ರೈಡ್ಸ್ಗಳಿಗೆ ಮಾತ್ರ ಯೂಸ್ ಮಾಡೋದು. ಯಾಕಂದರೆ ನಮಗೆ ಲಾಂಗ್ ಲಾಸ್ಟಿಕ್ ಬೇಕು ಮೇಕಪ್ ಅಂದವ್ರಿಗೆ ಈ ಒಂದು ಮಾಯ್ಶ್ಚರೈಸರ್ ತುಂಬಾ ಚೆನ್ನಾಗಿದೆ. ನಾನು ಬೇಕಾದ್ರೆ ಪಕ್ಕದಲ್ಲಿ ಪಿಕ್ ಹಾಕಿರ್ತೀನಿ, ನೀವು ನೋಡ್ಬೋದು. ಇದು ಅಷ್ಟೇ PAC ಅವ್ರದ್ದು ವಾಟರ್ ಬೇಸ್ಡ್ ಮಾಯ್ಶ್ಚರೈಸರ್. ಇದು ನಿಮಗೆ ತುಂಬಾ ಲಾಂಗ್ ಲಾಸ್ಟಿಕ್ ಬರುತ್ತೆ ಬ್ರೈಡ್ಸ್ಗಳಿಗೆ. ಸೊ ನೀವು ಕೂಡ ಈ ಒಂದು ಮಾಯ್ಶ್ಚರೈಸರ್ನ ತೊಗೋಬೋದು, ಆದರೆ ಸ್ವಲ್ಪ ಕಾಸ್ಟ್ಲಿ ಇದೆ ಅಂತಲೇ ಹೇಳ್ಬೋದು. ಆಮೇಲೆ ಸೊ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಐಬ್ರೋ ಫಿಲ್ಲಿಂಗ್ ಬಂದು ನಾನು ಪೌಡರ್ ಇದರಲ್ಲಿ ತೊಗೊಂಡಿದ್ದೀನಿ. ಇದು ಬಂದು PAC ಅವ್ರದ್ದು ಐಬ್ರೋ ಫಿಲ್ಲಿಂಗ್ ಪೌಡರು, ತುಂಬಾ ಚೆನ್ನಾಗಿದೆ. ಆ್ಯಂಡ್ ನ್ಯಾಚುರಲಾಗಿ ನಮಗೆ ಐಬ್ರೋ ನ್ಯಾಚುರಲಾಗಿ ಇರಬೇಕು, ತುಂಬ ಓವರ್ ಆಗಿರಬಾರ್ದು ಅಂದರೆ ಈ ಒಂದು ಐಬ್ರೋ ಫಿಲ್ಲಿಂಗ್ ಪೌಡರ್ ತುಂಬಾ ಚೆನ್ನಾಗಿದೆ. ಇದು ನಿಮ್ಗೆ ಅಷ್ಟೇ 999 1000-1500 ಒಳಗೆ ಸಿಗುತ್ತೆ. ಆಲ್ಮೋಸ್ಟ್ ಎಲ್ಲ 1000-2000 ಒಳಗೆ ಇರುತ್ತೆ ನಿಮಗೆ. ಇದನ್ನು ನೀವು ತೊಗೋಬೋದು. ಕೆಲವೊಂದು ಪ್ರಾಡಕ್ಟ್ ಎಲ್ಲ ಖಾಲಿ ಆಗಿಬಿಟ್ಟಿದ್ದೆ, ನಾನೆಲ್ಲ ಅಲ್ಲಲ್ಲೇ ಎಷ್ಟು ಬಂದುಬಿಟ್ಟಿದ್ದೀನಿ. ಯಾವುದಿದೆಯೋ ಅಷ್ಟನ್ನು ಮಾತ್ರ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇನ್ನು ಮಿಕ್ಕಿದೆಲ್ಲ ನಾನು ಲೀಸ್ಟ್ ಮಾಡ್ಕೊಂಡಿದ್ದೀನಿ. ಈ ಮಂತಲ್ಲಿ ಹೋಗಿ ಎಲ್ಲ ತರಬೇಕು. ನೆಕ್ಸ್ಟ್ ಬಂದು ಬ್ಲೆಂಡರ್ಸು. ನಾನು ಈ ಥರ ಬ್ಲೆಂಡರ್ಸ್ ಆಲ್ಮೋಸ್ಟ್ ಇದು ನೋಡ್ತಾ ಇರ್ಬೋದು ಯೂಸ್ ಮಾಡಿ ಹೆಂಗಾಗಿದೆ ಅಂತ ಹೇಳ್ಬಿಟ್ಟು.
ಸೊ ಇದನ್ನು ಕೂಡ ಒಂದೆಲ್ಲ ತೊಗೊಬರಬೇಕು. ಆ್ಯಂಡ್ ಸ್ಮಾಲ್ ಬ್ಲೆಂಡರ್ಸ್ ಇಟ್ಕೊಂಡಿದ್ದೀನಿ. ಆ್ಯಂಡ್ ಈ 2 ಬ್ಲೆಂಡರ್ಸ್ ಯಾಕೆ ಅಂತಂದರೆ ಇದು ನಮಗೆ ಮಾಮೂಲಿ ಫೌಂಡೇಶನ್ನು ಕನ್ಸಿಲರ್ ಎಲ್ಲ ಬ್ಲೆಂಡ್ ಮಾಡೋಕ್ಕೆ ಈ ಥರ ಸ್ವಲ್ಪ ನೋಡ್ಬೋದು. ಹಿಂಗೆ ಅಂದರೆ ಸಾಕು, ಸಾಫ್ಟಾಗಿರಬೇಕು, ತುಂಬ ಗಟ್ಟಿಗೆ ಅನಿಸ್ಬಾರ್ದು. ನಾವು ಈ ಥರ ಡ್ಯಾಬ್ ಮಾಡ್ತಾಯಿದ್ದೀವಿ ಅಂದರೆ ತುಂಬ ಚೆನ್ನಾಗಿ ಬ್ಲೆಂಡ್ ಆಗಬೇಕು. ಆ್ಯಂಡ್ ಈ ಥರ ಸ್ಮಾಲ್ ಬ್ಲೆಂಡರ್ಸ್ ಯಾಕಪ್ಪ ಅಂತಂದರೆ ಇದನ್ನು ನಾನು ಜಾಸ್ತಿ ಯೂಸ್ ಮಾಡೋದು ಐ ಮೇಕಪ್ ಮಾಡಬೇಕಾದ್ರೆ ನಾವು ದೊಡ್ಡ ಬ್ಲೆಂಡರ್ಗಿಂತ ಸ್ಮಾಲ್ ಬ್ಲೆಂಡರ್ಸ್ ತೊಗೊಂಡ್ರೆ ಅವ್ರಿಗೆ ಒಂಥರ ಪೇಯ್ನ್ ಥರ, ಇವಾಗ ನಾವು ಇದ್ರಲ್ಲಿ ಮಾಡೋಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಸೊ ಅವ್ರಿಗೆ ಪೇಯ್ನ್ ಆಗೋದಾಗಲಿ, ತುಂಬ ಸೆನ್ಸಿಟಿವ್ ಇರುತ್ತಲ್ಲ, ಸೊ ಕೆಲವೊಬ್ಬರು ಐಸು, ಹಾಗಾಗಿ ಸ್ಮಾಲ್ ಬ್ಲೆಂಡರ್ಸ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ. 2 ಇದ್ದಾವೆ. ಸೊ ಕಣ್ಣಿನ ಕೆಳಗಾಗಿರ್ಬೋದು, ಕಣ್ಣಿನ ಮೇಲಾಗಿರ್ಬೋದು, ಈ ಥರ ಬ್ಲೆಂಡರ್ಸ್ಗಳನ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಬಂದು ಸ್ವಿಸ್ ಬ್ಯೂಟಿ ಅವರ ಲಿಪ್ ಲೈನರ್ ಬಂದುಬಿಟ್ಟು ನಾನು ಸ್ವಿಸ್ ಬ್ಯೂಟಿ ಅವ್ರದ್ದು ರೆಕಮೆಂಡ್ ಮಾಡ್ತೀನಿ. ತುಂಬ ಚೆನ್ನಾಗಿದೆ. ನಿಮಗೆ ಬಜೆಟ್ ಫ್ರೆಂಡ್ಲಿ ಕೂಡ ಹೌದು. ನಿಮಗಿದು 700-800 ಒಳಗೆ ಸಿಗುತ್ತೆ. MRP ಬಂದಿದ್ದು ನಿಮಗೆ 600 ಏನೋ ಇದೆ. ಸೊ ಆನ್ಲೈನಲ್ಲಿ ನಿಮಗೆ ಓಕೆ ಒಂದು ಹೆಚ್ಚು ಕಮ್ಮಿ ಸಿಗುತ್ತೆ. ಸೊ ನಿಮ್ಗೆ ಏನಂತಂದರೆ ಇದರಲ್ಲಿ ಎಲ್ಲ ಥರ ಕಲರ್ಸು ಕೂಡ ಅವೈಲೇಬಲ್ ಇರುತ್ತೆ. ಯಾಕಂದರೆ ಡಾರ್ಕಿಂದ ಹಿಡಿದು ನ್ಯೂವರೆಗೂ ಇರುತ್ತೆ. ಇಲ್ಲಿ ಇರೋದೆಲ್ಲ ನ್ಯೂಡ್ ಶೇಡು. ನಾನು ಆಲ್ಮೋಸ್ಟ್ ಇದರಲ್ಲಿ ನ್ಯೂಡ್ ಪ್ಲಸ್ ಡಾರ್ಕ್ ಎಲ್ಲ ಇಟ್ಕೊಂಡಿದ್ದೀನಿ. ನೋಡ್ಬೋದು, ಪಿಂಕ್, ರೆಡ್ ಈ ಥರದ್ದೆಲ್ಲ ಇಟ್ಕೊಂಡಿದ್ದೀನಿ. ಇದರಲ್ಲಿ ನಾನೊಂದು 3-4 ಶೇಡ್ ಮಾತ್ರ ತೊಗೊಂಡೋಗ್ತೀನಿ. ಇನ್ನು ಮಿಕ್ಕಿದ್ದೆಲ್ಲ ಇಲ್ಲೇ ಇದೆ. ಯಾಕಂದರೆ ಈ ಥರ ಡಾರ್ಕ್ ನಾವು ಏನು ಅಪ್ಲೈ ಮಾಡ್ತೀವಲ್ಲ ಅದನ್ನು ತುಂಬ ಬ್ರೌನಿಶ್ ಆಗಿರ್ಬೋದು, ಈ ಥರದ್ದೆಲ್ಲ ನಮಗೆ ಕೇಳಲ್ಲ. ಹಾಗಾಗಿ ನಾನೊಂದು ಪಿಂಕ್, ರೆಡ್, ಲೈಟ್, ಡಾರ್ಕ್ ಈ ಥರನ ನಾನು ತೊಗೊಂಡು ಇಟ್ಕೊಂಡಿದ್ದೀನಿ ಅಷ್ಟೇ. ನೆಕ್ಸ್ಟ್ ಬಂದುಬಿಟ್ಟು ಈ ಥರ ಒಂದು ಪ್ಲೇಟ್. ಇದು ಬಂದು ನಿಮಗೆ ಗೊತ್ತಿರುತ್ತೆ, ಫೌಂಡೇಶನ್, ಕನ್ಸೀಲರ್ ಯಾವುದಾದ್ರೂ ನಾವು ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಈ ಥರ ಪ್ಲೇಟ್ ನಾವು ತೊಗೊಂಡೋಗ್ತೀವಿ. ಇದು ಕೂಡ ಅಷ್ಟೇ ತುಂಬ ನಿಮಗೆ ಬಜೆಟ್ ಫ್ರೆಂಡ್ಲಿ ಆಗಿರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಪ್ರೈಮರ್ ಬಂದು ಖಾಲಿ ಆಗಿಬಿಟ್ಟಿದೆ. ಪ್ರೈಮರ್, ಸ್ಟೋ ಕ್ರೀಮ್ ಎಲ್ಲನೂ ಖಾಲಿಯಾಗಿದೆ. ನಾನು ಅದನ್ನೆಲ್ಲ ತೊಗೊಬರಬೇಕು. ಯಾವ್ಯಾವ ಕಂಪ್ನಿದು ಯೂಸ್ ಮಾಡ್ಬೋದು ಅಂತ ಫೋಟೋಸ್ನ ನಾನು ಬೇಕಾದ್ರೆ ಅಟ್ಯಾಚ್ ಮಾಡಿರ್ತೀನಿ. ಸ್ವಿಸ್ ಬ್ಯೂಟಿ ಅವ್ರದ್ದು ನೀವು ಸ್ಟ್ರೋ ಕ್ರೀಮ್ ಮತ್ತು ಪ್ರೈಮರ್ ವಿತ್ 2 ಬರುತ್ತೆ, ಆ ಥರದ್ದು ಯೂಸ್ ಮಾಡ್ಬೋದು. ಆ್ಯಂಡ್ ಸ್ಟ್ರೋ ಕ್ರೀಮಲ್ಲಿ ನಿಮಗೆ ಗೋಲ್ಡ್ ಆಮೇಲೆ ಡೈಮಂಡ್ ಈ ಥರದ್ದು ಕೆಲವೊಂದಿಷ್ಟು ಇದು ಬರುತ್ತೆ. ನಾನು ಫೋಟೋಸ್ ಬೇಕಾದ್ರೆ ಹಾಕ್ತೀನಿ, ನನಗೆ ಕರೆಕ್ಟಾಗಿ ಬರ್ತಾಯಿಲ್ಲ, ಹಾಗಾಗಿ ಫೋಟೋಸ್ನ ಹಾಕ್ತೀನಿ, ನೀವು ನೋಡ್ಬೋದು. ಆ ಥರನ ನೀವು ತೊಗೋಬೋದು. ಆ್ಯಂಡ್ ಪ್ರೈಮರ್ಸು ಅಷ್ಟೇ, ನಿಮಗೆ ಪ್ರೈಮರ್ಸು 2 in 1 ಮತ್ತು ಪೋರ್ಸ್ಗಳನ್ನ ಕವರ್ ಮಾಡೋದಾಗಿರ್ಬೋದು, ನಿಮಗೆ ಸ್ವಲ್ಪ ತುಂಬ ಚೆನ್ನಾಗಿ ನಾವು ಹಾಕೋ ಫೌಂಡೇಶನ್ ಪ್ರತಿಯೊಂದು ನೀಟಾಗಿ ಅದು ಕೂರುವಂಥ ಪ್ರೈಮರ್ಸ್ ಆಗಿರ್ಬೋದು. ಈ ಥರದ್ದು ಸುಮಾರಷ್ಟು ಪ್ರೈಮರ್ಸ್ ಇದೆ. ಅದರಲ್ಲಿ ನಾನು ಯೂಸ್ ಮಾಡ್ತಾಯಿದ್ದಿದ್ದು 2 ಪ್ರೈಮರು. ಅದು ಬಂದು ಪೋರ್ಸ್ಗೆ ಅಂತ ಹೇಳ್ಬಿಟ್ಟು ಒಂದು ಇಟ್ಕೊಂಡಿದ್ದೆ. ಇನ್ನೊಂದು ಬಂದು ನಾರ್ಮಲಾಗಿ ಎಲ್ಲ ಸ್ಕಿನ್ ಬೇಸಸ್ ಯೂಸ್ ಮಾಡುವಂಥ ಪ್ರೈಮರ್ಸ್ ಒಂದು ಇಟ್ಕೊಂಡಿದ್ದೆ. ಅದು 2 ಖಾಲಿ ಆಗಿಬಿಟ್ಟಿದೆ. ಅಂದರೆ ಪೋರ್ಸ್ ಅಂತಂದರೆ ಅದನ್ನು ನಾವು ಎಲ್ಲರಿಗೂ ಯೂಸ್ ಮಾಡ್ಬೋದು, ಆದರೆ ತುಂಬ ಇರುತ್ತೆ ನೋಡಿ. ಇವಾಗ ಪೋರ್ಸ್ ಇಲ್ಲಿರುತ್ತೆ, ಆ ಥರದವ್ರಿಗೆ ನಾವು ಯೂಸ್ ಮಾಡಲೇಬೇಕು, ಅದು ಕವರ್ ಆಗಬೇಕು ಅಂದರೆ. ಸೊ ನಾನು ಅದು ಯೂಸ್ ಮಾಡಿದ್ದೀನಿ. ಅದರಲ್ಲಿ ಇಷ್ಟಷ್ಟೇ ಬರುತ್ತೆ. ಸೊ ಹಾಗಾಗಿ ಅದೆಲ್ಲ ಖಾಲಿ ಆಗಿಬಿಟ್ಟಿದೆ. ನನ್ನ ಹತ್ರ ಇರೋದನ್ನೆಲ್ಲ ತೋರಿಸಿದ್ದೀನಿ. ಆಮೇಲೆ ಮೇಕಪ್ ಫಿಕ್ಸರ್ ಅಷ್ಟೇ, ಮೇಕಪ್ ಸೆಟ್ಟಿಂಗ್ ಸ್ಪ್ರೇ, ಮೇಕಪ್ ಫಿಕ್ಸರು ಅಷ್ಟೇ, ಅದು ಖಾಲಿಯಾಗಿದೆ. ಸೊ ನೀವು ಯಾವ ಬ್ರ್ಯಾಂಡ್ ಯೂಸ್ ಮಾಡಬೇಕು ಅಂದರೆ ನಾನು ಫೋಟೋಸ್ ಹಾಕ್ತೀನಿ. ಆನಂತರ ಅದ್ರ ಜೊತೆಗೆ ನಾನು ನೇಲ್ ಪಾಲಿಷಸ್ಗಳನ್ನು ಕೂಡ ತೊಗೊಂಡೋಗಿರ್ತೀನಿ. ರೆಡ್, ಪಿಂಕ್, ಆಮೇಲೆ ಡಾರ್ಕ್ ಪಿಂಕ್, ಗೋಲ್ಡ್ ಈ ಥರದ್ದೆಲ್ಲ ಕೆಲವೊಂದಿಷ್ಟು ನೇಲ್ ಪಾಲಿಷಸ್ ಕೂಡ ಇಟ್ಕೊಂಡಿರ್ತೀನಿ. ಕೆಲವೊಂದು ಸತಿ ಬ್ರೈಡ್ಸ್ಗಳು ನೇಲ್ ಪಾಲಿಷ್ ಹಾಕೋದೇನೋ ಮರ್ತೋಗಿರ್ತಾರೆ, ಇಲ್ಲಾಂದರೆ ಅವ್ರು ಮ್ಯಾಚಿಂಗ್ ಆಗುವಂಥ ನೇಲ್ ಪಾಲಿಷ್ ಕೇಳ್ತಾರೆ ಅಂದರೆ ಆವಾಗ ನಾನು ನೇಲ್ ಪಾಲಿಷಸ್ ಕೂಡ ಕೊಡ್ಬೋದು. ನೆಕ್ಸ್ಟ್ ಬಂದು ಇದರ ಒಂದು ಸ್ಟಿಕ್ಕರ್ ಬುಕ್ಕನ್ನು ನಾನು ಇಟ್ಕೊಂಡಿದ್ದೀನಿ. ಇದು ಬಂದು ಎಲ್ಲ ಪ್ಲೇನ್ ಸ್ಟಿಕ್ಕರ್ಸು. ಸೊ ಇವಾಗ ಯಾರು ಜಾಸ್ತಿ ಪ್ಲೇನ್ ಯಾರೋ ಕೆಲವ್ರು ಮಾತ್ರ ಇಡ್ತಾರೆ, ಆದರೆ ನಮಗೆ ಪ್ಲೇನ್ ಸ್ಟಿಕ್ಕರ್ ಇಟ್ಟರೆ ಫೋಟೋಸ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ನಾವು ತೊಗೊಂಡಿದ್ವಿ. ಇವಾಗೆಲ್ಲ ಸ್ಟೋನ್ದು ಜಾಸ್ತಿ ರೆಫರ್ ಮಾಡ್ತಾರೆ, ಸ್ಟೋನ್ ಡಿಕ್ಕಿ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು. ಹಾಗಾಗಿ ನಾನು ಅದನ್ನು ಕೂಡ ಲಿಸ್ಟಿಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸ್ಟೋನ್ ಸ್ಟಿಕ್ಕರ್ಸ್ದೊಂದು ತೊಗೋಬೇಕು. ಇದು ನನ್ನ ಹತ್ರ ಪ್ಲೇನ್ ಇದು ನಿಮಗೆ ಚಿಕ್ಕಪೇಟೆಯಲ್ಲಿ ಸಿಗುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಹೈಲೈಟರ್ ಮತ್ತು ಬ್ಲಷ್ಗೆ ನಾನು ಸ್ವಿಸ್ ಬ್ಯೂಟಿ ಅವರ ಪ್ರೋ ಬ್ಲಷ್ ಆ್ಯಂಡ್ ಹೈಲೈಟರ್ ಕಲರ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ಇದು ಬಂದು ನಿಮಗೆ ಬ್ಲಷ್ಷು ಮತ್ತು ಡಾರ್ಕ್ ಮತ್ತು ಲೈಟು ಮತ್ತು ನ್ಯೂಡ್ ಎಲ್ಲ ಥರನೂ ನಿಮಗೆ ಕಲರ್ಸ್ ಇರುತ್ತೆ. 2 ಥರ ನಿಮಗೆ ಹೈಲೈಟರ್ ಇರುತ್ತೆ. ಇದೊಂದು ಸಾಕು ನಿಮಗೆ ಸ್ಟಾರ್ಟಿಂಗು. ಇನ್ನೂ ಬೇಕು ಅಂದರೆ ನಿಮ್ಗೆ ತುಂಬ ಕಂಪ್ನೀಸ್ ಅವೈಲೇಬಲ್ ಇರುತ್ತೆ, ನೀವು ಬೇಕಾದ್ರೆ ತೊಗೋಬೋದು. ಅದ್ರ ಜೊತೆ ನೀವು ಮೇಕಪ್ ರಿಮೂವರ್ ಆಗಿರ್ಬೋದು, ವೆಟ್ ಟಿಶ್ಯೂಸ್ ಇದನ್ನೆಲ್ಲ ನೀವು ಕ್ಯಾರಿ ಮಾಡಬೇಕು. ಯಾಕಂದರೆ ಅದೆಲ್ಲ ಆಲ್ಮೋಸ್ಟ್ ಖಾಲಿ ಆಗಿಬಿಟ್ಟಿದೆ ನಿಮಗೆ ತೋರಿಸೋಣ ಅಂತ ಅಂದರೆ. ಅದಕ್ಕೋಸ್ಕರ ನಾನು ವೆಯ್ಟ್ ಮಾಡ್ತಾಯಿದ್ದೆ, ಎಲ್ಲ ತೊಗೊಂಡ್ಮೇಲೆ ನಿಮಗೆ ತೋರಿಸೋಣ ಅಂತ. ಇಟ್ಸ್ ಓಕೆ, ಇವಾಗ ನಾನು ಏನು ತೋರಿಸಿದ್ದೀನೋ ಅಷ್ಟು ನೀವು ಕ್ಯಾರಿ ಮಾಡಿದ್ರೆ ಸಾಕು.
ಪೌಡರ್ ಪ್ಯಾಲೆಟ್ ಆಗಿರ್ಬೋದು, ಕನ್ಸಿಲರ್ ಆ್ಯಂಡ್ ಫೌಂಡೇಶನ್ ಪ್ಯಾಲೆಟ್, ಆಮೇಲೆ ಪೌಡರ್ಸು ಮೇಯ್ನು, ಆಮೇಲೆ ಐ ಶ್ಯಾಡೋ, ಲಿಪ್ಸ್ಟಿಕ್ ಇಷ್ಟು, ಆಮೇಲೆ ಬ್ರಷಸ್ಸು, ಇದೆಲ್ಲ ಇಷ್ಟು ನಾವು ಇಟ್ಕೊಂಡ್ರೆ ಸಾಕು. ನೆಕ್ಸ್ಟ್ ಕಾಜಲ್ ತುಂಬ ಜನ ಕೇಳ್ತಾಯಿದ್ರಿ. ಫೇಸಸ್ ಕೆನಡಾ ಅವ್ರದ್ದು ನಾನು ಯೂಸ್ ಮಾಡ್ತಾ ಇರೋದು. ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ, ಸ್ಮಜ್ ಪ್ರೂಫ್ ಇದು ಆ್ಯಂಡ್ ವಾಟರ್ ಪ್ರೂಫ್ ಕೂಡ ಹೌದು. ಆದರೆ ಇದು ರೇಟ್ ಬಂದರೆ ನೀವು ಶಾಕ್ ಆಗ್ತೀರಾ. ಇದು ಒಂದು ಬಂದ್ಬಿಟ್ಟು ನಿಮಗೆ 1000 ಬಿಲೋ ಇರುತ್ತೆ, ಅಂದರೆ 899 ಆರ್ 799 ಈ ಥರ ಇದೆ ಇದು ಒಂದು ಕಾಜಲು. ಕೆಲವೊಂದಿಷ್ಟು ಸ್ಟೋರ್ಗಳಲ್ಲಿ ನಿಮಗೆ 599, 699, 799 ಎಲ್ಲನೂ ಹೇಳಿರ್ತಾರೆ. ಯಾಕಂತಂದರೆ ಇದ್ರ ಹಿಂದೆಗಡೆ ಸ್ಮರ್ಜರ್ ಕೂಡ ಕೊಟ್ಟಿದ್ದಾರೆ, ಸ್ಮರ್ಜ್ ಮಾಡೋದು, ಆ್ಯಂಡ್ ಮುಂದೆಗಡೆ ಕಾಜಲು. ಆಲ್ಮೋಸ್ಟ್ ಉದ್ದ ಇತ್ತು, ಇಷ್ಟ ಆಗಿಬಿಟ್ಟಿದೆ. ಸೊ ಈ ಕಂಪ್ನಿ ನೀವು ಕಾಜಲ್ ಯೂಸ್ ಮಾಡ್ಬೋದು. ಸೊ ಮತ್ತು ಮಸ್ಕಾರ, ಆಮೇಲೆ ಮಸ್ಕಾರನೆಲ್ಲ ಅಷ್ಟೇ ನಾನು ಪಕ್ಕದಲ್ಲಿ ಹಾಕ್ತೀನಿ ಫೋಟೋಸು. ಆ ಕಂಪ್ನಿ ನೀವು ಯೂಸ್ ಮಾಡ್ಬೋದು. ಬೇಸಿಕ್ಕಾಗಿ ನಾನು ಪ್ರಾಡಕ್ಟ್ ಎಲ್ಲ ಬಿಸಾಕ್ಬಿಟ್ಟಿದ್ದೀನಿ, ಖಾಲಿ ಆಗ್ತಾ ಎಲ್ಲ ಹಂಗೆ ಬಿಸಾಕ್ಬಿಟ್ಟಿದ್ದೀನಿ. ಇಷ್ಟು ಪ್ರಾಡಕ್ಟ್ ಇವಾಗ ನಾನು ಯೂಸ್ ಮಾಡ್ತಾ ಇರೋದು. ಬೇಸಿಕ್ಕಾಗಿ ಒಂದು ನಾನ್ ಬ್ರೈಡಲ್ ಆಗಿರ್ಬೋದು, ಬ್ರೈಡ್ಸ್ ಅಂದರೆ ಇನ್ನೂ ಕೆಲವೊಂದಿಷ್ಟೆಲ್ಲ ಆ್ಯಡ್ ಮಾಡ್ಕೊಬೇಕು. ಯಾಕಂದರೆ ಸ್ಟ್ರೋ ಕ್ರೀಮ್ ಆಗಿರ್ಬೋದು, ಪ್ರೈಮರ್ಸ್ ಆಗಿರ್ಬೋದು, ಇದೆಲ್ಲ ಆ್ಯಡ್ ಮಾಡಬೇಕು ನಾವು. ಆಮೇಲೆ ಟೋನರ್ ಆಗಿರ್ಬೋದು, ಇದನ್ನೆಲ್ಲ ನಾನು ತರಬೇಕು. ಸೊ ಹಾಗಾಗಿ ಇವಾಗ ಎಷ್ಟಿದೆಯೋ ಅಷ್ಟನ್ನು ಮಾತ್ರ ನಿಮಗೆ ತೋರಿಸಿದ್ದೀನಿ. ಆಮೇಲೆ ಟೋನರ್ ಇದು ಯಾವುದೆಲ್ಲ ಬೇಕು ಅಂದರೆ ನಾನು ಪಕ್ಕದಲ್ಲಿ ಫೋಟೋಸ್ನ ಹಾಕ್ತಾಯಿರ್ತೀನಿ, ನೀವು ಬೇಕಾದ್ರೆ ಅದನ್ನು ಚೆಕ್ ಮಾಡ್ಕೋಬೋದು. ಇಷ್ಟು ನಾನೊಂದು ಮೇಕಪ್ ವ್ಯಾನಿಟಿ ಕಿಟ್ಟು. ಇಷ್ಟಕ್ಕೆ ಎಷ್ಟಾಯಿತು ಒಳಗಿರೋ ಪ್ರಾಡಕ್ಟು ಎಲ್ಲ ಸೇರಿಸಿ ನನಗೆ ಬ್ಯಾಗ್ 1500 ಪ್ಲಸ್ ಒಳಗಿನ ಪ್ರಾಡಕ್ಟ್ ಎಲ್ಲ ಸೇರಿಸಿ ನನಗೆ 20,000 ವಿತ್ ಬ್ರಷಸ್, ಫೌಂಡೇಶನ್, ಪ್ಯಾಲೆಟ್, ಐ ಶ್ಯಾಡೋ ಪ್ಯಾಲೆಟ್ ಎಲ್ಲನೂ ಸೇರಿಸಿ ಒಂದು 20,000 25,000 ಆಗಿದೆ. ಇಷ್ಟು ಅಮೌಂಟ್ ಆಗುತ್ತೆ. ನೀವು ಸ್ಟಾರ್ಟಿಂಗ್ ನೀವು ಎಲ್ಲನೂ ಅಂದರೆ ಒಂದು ಕಾಜಲಿಂದ ಹಿಡಿದು ಒಂದು ಬಿಂದಿಯಿಂದ ಹಿಡಿದು ಪ್ರತಿಯೊಂದು ತೊಗೋತೀರಾ ಅಂದರೆ ಒಂದು 20,000 to 25,000 ನಿಮ್ಗೆ ಆಗುತ್ತೆ ವಿತ್ ಬ್ಯಾಗು. ಇನ್ನು ಹೇರ್ ಆಕ್ಸೆಸರೀಸಿಗೆ ಬಂದರೆ ಮಿಷಿನ್ಸ್ಗಳು ನೀವು ತೊಗೋಬೇಕು. ಸ್ಟಾರ್ಟಿಂಗ್ ಅಂದರೆ ನೀವು ತೊಗೋಬೇಕು ನನ್ನ ಹತ್ರ, ಯಾಕಂದರೆ ಎಲ್ಲ ಇತ್ತು ಮೊದಲೇ. ಇವಾಗ ನಾನು ಅದನ್ನೆಲ್ಲ ಬೇರೆ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹೊಸ ಕಂಪ್ನಿದು ತೊಗೋಬೇಕು ಅಂತ. ಇಷ್ಟು ದಿನ ನಾನು ಆವಾಗ ತೊಗೊಂಡಿದ್ದೆ, 1 ವರ್ಷಕ್ಕಿಂತ ಮುಂಚೆ ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ಇವಾಗ ಹೊಸದು ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು ಯಾವಾಗ ಹೋಗಿ ತೊಗೋತೀನೋ ಗೊತ್ತಿಲ್ಲ. ಸೊ ಇಷ್ಟು ನಾನು ಬ್ರೈಡ್ಸ್ ಆ್ಯಂಡ್ ನಾನ್ ಬ್ರೈಡಲ್ಸ್ಗೆ ಯೂಸ್ ಮಾಡುವಂಥ ಪ್ರಾಡಕ್ಟ್ಸು. ತುಂಬ ಜನ ಕೇಳ್ತಾಯಿದ್ರಿ. ಸೊ ಇವತ್ತು ಆಲ್ಮೋಸ್ಟ್ ಎಲ್ಲನೂ ನಿಮ್ಮ ಜೊತೆ ಎಲ್ಲ ಥರ ಪ್ರಾಡಕ್ಟ್ಸ್ಗಳದ್ದು ಡೀಟೇಲ್ಸ್ ಆಗಿರ್ಬೋದು, ಅಮೌಂಟ್ ಆಗಿರ್ಬೋದು ಎಲ್ಲ ಹೇಳಿದ್ದೀನಿ. ಇನ್ನು ಕೆಲವೊಂದಿಷ್ಟು ಪ್ರಾಡಕ್ಟ್ಸ್ ನಾನು ಇಲ್ಲ, ಖಾಲಿ ಆಗಿಬಿಟ್ಟಿದೆ, ಹಾಗಾಗಿ ಅದನ್ನೆಲ್ಲ ನಾನು ತೋರಿಸಿಲ್ಲ. ಅದನ್ನೆಲ್ಲ ತೊಗೊಂಡ ಮೇಲೆ ನಾನು ಬೇಕಾದರೆ ನಾನು ಫೋಟೋಸ್ ಹಾಕ್ತೀನಿ, ನೀವು ಅದನ್ನು ಇದ್ರ ಮೈಂಡ್ ಮಾಡ್ಕೊಂಡು ನೀವು ಒಂದು ಬ್ಯಾಗ್ನ ರೆಡಿ ಮಾಡ್ಕೋಬೋದು. ನಾನು ಅದಕ್ಕೋಸ್ಕರ ಸುಮ್ಮನೆ ಇಷ್ಟು ದಿನ ಹೇಳಿರಲಿಲ್ಲ, ಯಾಕಂದರೆ ಎಲ್ಲ ಖಾಲಿಯಾಗಿದೆ, ಎಲ್ಲ ತೊಗೋಬೇಕು ಅಂತಲೇ. ಆದರೆ ಇವತ್ತು ತುಂಬ ಜನ ರಿಕ್ವೆಸ್ಟೆಡ್ ವಿಡಿಯೋ ಅಂತ ಹೇಳ್ಬಿಟ್ಟು ಇವತ್ತು ಆದಷ್ಟು ಎಷ್ಟು ನಾನು ಅರೇಂಜ್ ಮಾಡ್ಕೊಂಡಿದ್ದೀನೋ ಅಷ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ. ಹಾಗೆ ತುಂಬ ಜನ ಕೇಳ್ತಾಯಿದ್ರಿ ನೀವು ಮೇಕಪ್ ಎಲ್ಲಿ ಕಲ್ತಿದ್ದು ಅಂತ ಹೇಳ್ಬಿಟ್ಟು. ಮೇಕಪ್ಪನ್ನು ನಾನು ಕುಣಿಗಲಲ್ಲಿ ಕಲ್ತಿದ್ದು. ಆಮೇಲೆ ಅಮೌಂಟ್ ಎಷ್ಟಾಯಿತು ಅಂತ. ಅಮೌಂಟ್ ಬಂದು ನನಗೆ ಪ್ರೊಫೆಷ್ನಲ್ ಮೇಕಪ್ ಕೋರ್ಸ್ಗೆ 30,000 ವಿತ್ ಬ್ಯೂಟಿಷಿಯನ್ 15,000 ಅಂದರೆ ಟೋಟಲ್ 45,000. ಆ್ಯಂಡ್ ಪ್ರಾಡಕ್ಟ್ದು ಹೇಳಬೇಕು ಅಂದರೆ ಟೋಟಲಾಗಿ ನನಗೊಂದು 30,000 ಬಿದ್ದಿದೆ ಅಂತಲೇ ಹೇಳ್ಬೋದು, ವಿತ್ ಬ್ಯಾಗ್ ಎಲ್ಲ ಸೇರಿಸಿ. ಯಾಕಂದರೆ ಹೇರ್ ಆಕ್ಸೆಸರಿ ಸಪ್ರೇಟ್ ನಾನು ತೊಗೊಂಡಿದ್ದು, ಅದು ಒಂದು 10,000. ಸೊ 40,000 ಆಗಿದೆ ನನಗೆ. ಯಾಕಂದರೆ ನನ್ನ ಹತ್ರ ಹೇರ್ ಟೂಲ್ಸ್ ಎಲ್ಲ ಇತ್ತು, ಹಾಗಾಗಿ ಬರೀ ಹೇರ್ ಆಕ್ಸೆಸರೀಸ್ ಅಂದರೆ ಚೌಲಿ ಆಗಿರ್ಬೋದು, ಎಕ್ಸ್ಟೆನ್ಷನ್ಸ್ ಆಗಿರ್ಬೋದು, ಕೆಲವೊಂದಿಷ್ಟು ಪಿನ್ಸು, ಹೇರ್ ಪಿನ್ನು, ಯು ಪಿನ್ನು, ಈ ಥರದಕ್ಕೆಲ್ಲ ಎಕ್ಸ್ಟ್ರಾ ಒಂದು 10,000 ಆಗಿದೆ. ಇದಕ್ಕೆ ಒಂದು 30,000 ಆಗಿದೆ. ಟೋಟಲ್ ಇಷ್ಟ ಆಗಿದೆ ಅಮೌಂಟು. ನೀವು ಕಲಿತು ಬರ್ತೀನಿ ಅಂದರೆ ಇಷ್ಟ ಆಗುತ್ತೆ ಅಮೌಂಟು. ಸೊ ಇಷ್ಟು ನೀವು ಕೇಳಿದಂಥ ಪ್ರಶ್ನೆ. ಇನ್ನೂ ಏನಾದರೂ ನಿಮಗೆ ಈ ಒಂದು ಪ್ರಾಡಕ್ಟ್ ಆಗಿರ್ಬೋದು, ಕೆಲವೊಂದಿಷ್ಟು ಏನಾದರೂ ವಿಷಯಗಳು ಬೇಕು, ನನಗೆ ಈ ಥರ ವೀಡಿಯೋಗಳು ಬೇಕು ಅಂತಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ನೆಕ್ಸ್ಟು ಆ ವಿಡಿಯೋಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ. ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ಮರಿದಂಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ವಾಯ್ಸ್ ಹೊಟ್ಟೋಯ್ತು, ಇಷ್ಟು ತನಕ ಮಾತಾಡಿ ಆಯ್ತಲ್ಲ.